कल्याण गुणगण समन्वित कर्तुम अकर्तुम अन्यथा कर्तुम समर्थ ಜಗದೊಡೆಯನಾದ ಆ ಪರಮಾತ್ಮನ ಪಾದಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಯಾರ ಕರುಣೆಯಿಂದ ನರನು ನಾರಾಯಣನಾಗುವನೋ, ಮನುಷ್ಯ ಮಹಾದೇವನಾಗುವನೋ, ಯಾರ ಕೃಪಾದೃಷ್ಟಿಯಿಂದ ದುಃಖಿಯಾದ ಮನುಷ್ಯನು ಅನಂತ ಆನಂದದಿಂದ ಕೂಡಿಕೊಳ್ಳುವನು, ಯಾರ ಕೃಪಾದೃಷ್ಟಿ ಮನುಷ್ಯನಿಗೆ ಮಹಾದೇವನನ್ನಾಗಿ ಮಾಡುವುದು ಆಯಾವ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ, ಮನುಷ್ಯನಿಗೆ ಶಾಸ್ತ್ರಗಳಲ್ಲಿ ಬದುಕುವ ರೀತಿಯನ್ನು ಹೇಳಿದ್ದಾರೆ. ಮನುಷ್ಯ ಬದುಕ್ತಾನೆ, ಪ್ರಾಣಿಗಳು ಜೀವಿಸ್ತಾರೆ. ಮನುಷ್ಯ ಬಹಳ ಲಕ್ಷ್ಯ ಇಡಬೇಕು. ನಾವು ಜೀವಿಸಲಿಕ್ಕೆ ಹುಟ್ಟಿಲ್ಲ. ಜೀವಿಸುವುದು ಅಂದರೆ ಏನು ಅಂದರೆ, ಏನರೆ ತಿಂದು, ಏನರೆ ಮಾಡಿ, ಏನರೆ ಗಳಿಸಿ ಪ್ರಾಣ ಹೋಗದಂಗ ಇರೋದಕ್ಕೆ ಜೀವಿಸುವುದು ಅಂತ. ಬದುಕುವಂತ ಎದಕ್ಕಂತಾರೆ ಅಂದರೆ, ತಾನು ಜೀವಿಸುವ ಅವಧಿಯೊಳಗೆ ಪುಣ್ಯವನ್ನು ಸಂಗ್ರಹಿಸುವುದು, ವೈರಾಗ್ಯವನ್ನು ಧರಿಸುವುದು, ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಬದುಕು ಅಂತಾರೆ. ಆ ಬದುಕಿದವನಿಗೆ ಮನುಷ್ಯ ಅಂತಾರೆ. ಪ್ರಾಣಿಗಳು ಜೀವಿಸ್ತವೆ, ಮನುಷ್ಯನು ಬದುಕ್ತಾನೆ. ಪ್ರಾಣಿಗಳಂತೆ ನಾವು ಇದ್ದೇವೆ ಅಂದರೆ ನಾವು ಬದುಕಲಿಕ್ಕೆ ಕಲ್ತಿಲ್ಲ ಅಂತ. ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ. ಶರಣ ಹೇಳಿದರು, ಹಂದಿಯಂಗ 100 ವರ್ಷದಕ್ಕಿಂತಲೂ ಸಿಂಹದಂಗೆ ಸ್ವಲ್ಪ ದಿವಸ ಬದುಕುವುದು ಒಳ್ಳೆಯದು. ಮನುಷ್ಯ ಮನಕ್ಕೆ ಮೆಚ್ಚಿ ನಡೆದ ಅಂದ್ರೆ ಬದುಕ್ತಾನೆ, ಕಣ್ಣು ಕಿವಿ ಕೈ ಕಾಲಿಗೆ ನೆಚ್ಚಿ ನಡೆದ ಅಂದ್ರೆ ಜೀವಿಸ್ತಾನೆ. ಪರಮಾತ್ಮ ಮನದಲ್ಲಿ ಇರುವುದರಿಂದ ನಮ್ಮ ಮನಸ್ಸು ನಾವು ಮಾಡುವ ಪ್ರತಿಯೊಂದು ಕೆಟ್ಟ ಕೆಲಸಗಳಿಗೆ ಸೂಚನೆ ಕೊಡುತ್ತದೆ. ಅಲ್ಲ, ಬೇಡ ಹೇಳ್ತದೆ. ಪರಂತು ನಮ್ಮ ಕಣ್ಣ ಕೈ ಕಾಲುಗಳು ನಮ್ಮನ್ನು, ಮನಸ್ಸಿನನ್ನು ಹಿಂದಾಕಿ ಮುಂದೋಕ್ಕವ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಪುಣ್ಯಾತ್ಮರೇ, ನಮ್ಮಂಥ ಭಾಗ್ಯವಂತರು ಯಾರು ಇಲ್ಲ. ಪರಮಾತ್ಮ ಇಂಥ ದೇಹವನ್ನು ಕೊಟ್ಟಾನ. ಇದು ಸಿಗುವುದಲ್ಲ. ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇಹವ ಕಂಡೆ ನೋಡ. ಎಷ್ಟು ಚಂದ ಹೇಳಿದ್ರಿ. ಆ ಮಾನವ ದೇಹದೊಳಗೆ ತತ್ವ ಉಪದೇಶ ಮಾಡ್ತಕ್ಕಂಥ ಗುರುವಿನ ಕಂಡೆ ನೋಡ. ಅದು ಕಾರಣ ನುಡಿದಂತೆ ನಡೆ, ನಡೆದಂತೆ ನುಡಿ. ಈ ನುಡಿ ನಡೆಗೆ ಹೊರದಾಡಿ
ನಮ್ಮ ಶರಣರು ಮೆಚ್ಚರು. ಶರಣರು ಮೆಚ್ಚದಿದ್ದ ದೇವರು ಮೆಚ್ಚನು. ಬಹಳ ಸುಂದರವಾದ ಮಾತು ಹೇಳ್ತಾರೆ. ನುಡಿಯಲ್ಲಿ ಎಚ್ಚೆತ್ತು ನಡಿಯಲ್ಲಿ ತಪ್ಪಿದರೆ ಆ ಮನುಷ್ಯನಿಗೆ ಅವನ ಅಂತಃಕರಣ ದಿನ ಸುಡ್ತದೆ. ಡಾಕ್ಟರ್ ನೋಡ್ತಾರಲ್ಲ ಹಚ್ಚಿ, ಇಲ್ಲಿ ಅಗ್ನಿ ಸದಾ ಇರ್ತದೆ, ಅಗ್ನಿ ಬೆಂಕಿ ಅದ ನಿಮ್ಗೆ ಸುಡ್ತಾನೆ ಇರ್ತದೆ. ಶಾಸ್ತ್ರ ಅದಕ್ಕೆ ನಡೆ ನುಡಿ ಒಂದಾದರೆ ಸಾಕು. ಮಹಾತ್ಮರ ನಡೆ ನುಡಿ ಒಂದಾಯಿತು ಅಂದರೆ ಅದರಂತಹ ಪುಣ್ಯ ಭಾಗ್ಯ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ಪರಮಾತ್ಮ ಈ ಅಪರೂಪವಾದ ಮಾನವ ದೇಹವನ್ನು ನಮ್ಗೆ ಕೊಟ್ಟಿದ್ದಾನೆ. ಸ್ವಲ್ಪ ಕೂತನಾಗಿ ವಿಚಾರ ಮಾಡಿದರೆ ನಾನು ದನ ಯಾಕೆ ಅಲ್ಲ, ಮನುಷ್ಯ ಯಾಕೆ ಇದ್ದೀನಿ ಅಂತ. ನಾವು ವಿಚಾರೇ ಮಾಡಿಲ್ಲ. ನಾನು ದನ ಯಾಕಲ್ಲ, ದನ ಮಾಡಲಾರ್ದ ಕೆಲಸ ನಾ ಏನು ಮಾಡಕತ್ತೀನಿ. ವಿಚಾರ ಮಾಡಿದೇವೆ ಅಂದ್ರೆ ಬಹುಶಃ ಗುರ್ತಾಕದ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ಪುರುಷವಿದ್ ನರಾಣ ಧರ್ಮೋ ಹಿತೇಕೋ ಅಧಿಕಾಂ ವಿಶೇಷ ಧರ್ಮೇಣ ಹೀನ ಪಶುವಿಸ್ ಸಮಾನ. ಶಾಸ್ತ್ರ ಹೇಳ್ತು ಮನುಷ್ಯನಿಗೂ ಪಶುವಿಗೂ ಭೇದವನ್ನು ಉಸರಬಾರದು. ಮನುಷ್ಯನಿಗೂ ದನಕ್ಕೂ ಭೇದ ಇಲ್ಲ. ಹಂಗ್ರಿ ಇವನಿಗೆ ಮನುಷ್ಯ ಅಂತೀರಿ, ಅದಕ್ಕೆ ದನ ಅಂತೀರಿ, ಹಂಗಂತೀರಿ? ಇಲ್ಲ, ಸ್ವಲ್ಪ ಅಂತರದ ಅದು ಮಾಡಿದ್ರೆ ಮನುಷ್ಯ. ಇಲ್ಲಾಂದ್ರೆ ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ. ಕರ್ತವ್ಯದ ಮೇಲೆ ಅಧಿಕಾರ ಬರ್ತದೆ, ನಿಮ್ಗೆಲ್ಲ ಗೊತ್ತದ. ಓದಿಸಿದ್ರೆ ಅಧ್ಯಾಪಕ ಅಂತಾರೆ, ಓದಿದ್ರೆ ವಿದ್ಯಾರ್ಥಿ ಅಂತಾರೆ, ಹೊಲ್ದಾಗ ಕೆಲಸ ಮಾಡಿದ್ರೆ ಕೃಷಿಕ್ ಅಂತಾರೆ, ಆಫೀಸ್ದಾಗ ಕೆಲಸ ಮಾಡಿದ್ರೆ ನೌಕರ ಅಂತ ಗೊತ್ತದ ನಿಮಗೆ. ಇಲ್ಲಾಂದ್ರೆ ಯಾಕಂತಾರ? ಹೊಲಕ್ಕೆ ಹೋಗಿಲ್ಲ ಕೃಷಿಕ್ ಹೆಂಗೆ ಹಾಕ ನಾವು, ಪುಸ್ತಕ ಹಿಡಿಯಂಗಿಲ್ಲ ವಿದ್ಯಾರ್ಥಿ ಹೆಂಗೆ ಹಾಕ ನಾವು, ಓಸಂಗಿಲ್ಲ ಶಿಕ್ಷಕ ಹೆಂಗೆ ಹಾಕ ನಾವು. ಇವೆಲ್ಲವೂ ಕೂಡ ಮನುಷ್ಯನಿಗೆ ಕಾರ್ಯಾನುಮೇಯದ ಕೆಲಸ ಮಾಡೋದ್ರಿಂದ ಹೆಸರು ಬರ್ತಾವೆ. ಓದ್ತಿರ್ಬೇಕು ವಿದ್ಯಾರ್ಥಿ, ಓದಿಸಬೇಕು ಅಧ್ಯಾಪಕ, ಹೊಲ ಮಾಡ್ತಿರ್ಬೇಕು ಕೃಷಿಕ, ವ್ಯಾಪಾರ ಮಾಡ್ತಿರ್ಬೇಕು ವ್ಯಾಪಾರಿ. ಅದು ಇಲ್ಲ ಅಂದ್ರೆ ಅದು ಹೆಸರ ನಾಚಿಕೆಗೇಡಿತನ. ಅದು ನಾಚಿಕೆಗೇಡಿತನ. ಹಾಗಾದ್ರೆ ನಾವು ಮನುಷ್ಯ ಅಂತ ನಾವು ಎದಿ ತಟ್ಟು ಹೇಳ್ತೀವಿ. ಕರ್ತವ್ಯ ಕರ್ತವ್ಯ ಏನು ಮನುಷ್ಯನ ಕರ್ತವ್ಯ ಮಾಡ್ತೀವಿ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ ನರಾಣ. ಊಟ ಮಾಡೋದು ದನ ನಾವು ಬರೋಬರಿನೇ, ಅದಕ್ಕೆ ಕೆಳಗೆ ತಿಂತದ, ಮೇಲೆ ತಿಂತೇವೆ. ನಾವು ಚಲೋ ಫಿಲ್ಟರ್ ನೀರು ಕುಡಿತೇವೆ, ಅದು ಮುಸುರಿ ನೀರು ಕುಡಿತದ, ಕುಡಿದು ಬರೋಬರಿ ಅದ. ಅಂತರೇನು ಅಂತ ಕೇಳ್ತಾರೆ. ಅಂತರೇನು? ಪಶುವಿಗೂ ಮನುಜನಿಗೂ ಭೇದವನ್ನು ಉಸರಬಾರದು. ಆಹಾರದೊಳಗೆ ಕೆಳಗೆ ಬರೋಬ್ಬರಿ ಅದು ತಿಂತದೆ, ನಾವು ತಿಂತೇವೆ, ನಮ್ಮ ಮೇಲೆ ತಿಂತೇವೆ, ಅದು ಕೆಳಗೆ ತಿಂತವೆ. ಅದು ನಾವು ಗಾದಿ ಮೇಲೆ ಮಕ್ಕೋತೀವಿ, ಅದಕ್ಕೆ ಕೆಳಗೆ ಮಕ್ಕೋತದ. ಏನಿಲ್ಲ. ನಮ್ಗಿಂತ ಚಂದ ನಿದ್ದೆ ಮಾಡ್ತಾವು ದನ. ನಮ್ಗಿಂತ ಚಂದ ನಿದ್ದೆ ಮಾಡ್ತಾವ. ಆದರೆ ಮನುಷ್ಯನ ನಿದ್ದೆ ಬರಂಗಿಲ್ಲ. ಮನುಷ್ಯನ ಪಾಪ, ಮನುಷ್ಯನ ಚಿಂತೆ, ಮನುಷ್ಯನ ಅಪರಾಧ ಅವನಿಗೆ ನಿದ್ದೆ ಮಾಡಿಬಿಡಂಗಿಲ್ಲ. ನಿಶ್ಚಿಂತ ನಿದ್ದೆ ಯಾವ ಮಾಡ್ತಾನೆ? ಯಾವ ಪಾಪ ಮಾಡಂಗಿಲ್ಲ, ಅವ ನಿಶ್ಚಿಂತ ನಿದ್ದೆ ಮಾಡ್ತಾನೆ. ಯಾವ ಪುಣ್ಯಾತ್ಮ ಅದನ ಅವ ನಿಶ್ಚಿಂತ ನಿದ್ದೆ ಮಾಡ್ತಾನೆ.
ಯಾವ ತಪ್ಪುಗಳನ್ನು ಮಾಡಿಲ್ಲ ಅವನ ಚಿಂತೆ ಮಾಡ್ತಾನೆ. ಪಾಪಿ ಮನುಷ್ಯನಿಗೆ ನಿದ್ದೆ ಬರುವುದಿಲ್ಲ, ನಿದ್ದೆ ಬರುಗುಡಂಗಿಲ್ಲ. ಅವನ ಚಿಂತೆ ಅದ, ಅಪರಾಧ ಪಾಪ ಅವನಿಗೆ ಮರುಗುಡಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಏನು ಆಹಾರ ನಿದ್ರಾ ನಮ್ಕಿಂತ ಚಂದ ಮಕ್ಕೋತಾವೆ, ನಮ್ಕಿಂತ ಚಂದ ಉಣ್ತಾವ. ನಮ್ಮ ಹೊಟ್ಟೆ ಕೆಡ್ತಾವ, ದಂದು ಹೊಟ್ಟೆ ಕೆಟ್ಟದು ನೋಡ್ರಿ ಏನು ಇಡಂಗಿಲ್ಲ. ದನಕ್ಕೆ ಉಣ್ಣಕ್ಕೆ ಭಾಳ ಶಾಣೆ ಅದಾವ, ನಮ್ಕಿಂತ ಶಾಣೆ ಅದಾವ ಉಣ್ಣಕ್ಕೆ. ಹೊಟ್ಟೆ ತುಂಬುದ್ರು ಉಣವ ಯಾರು? ಮನುಷ್ಯ. ಹೊಟ್ಟೆ ತುಂಬೋದಕ್ಕೆ ಉಣ್ಣಲಾರ್ದ ಪ್ರಾಣಿ ಯಾವುದು? ಪಶುಗಳು. ಹೊಟ್ಟೆ ತುಂಬ್ತದ, ನಿಮ್ಮ ಮುಂದೆ ಬೇಕಾಟ ಉಣಂಗಿಲ್ಲ. ಮನುಷ್ಯ ಹೆಂಗದಾನ? ಒಂದಿಟ್ಟು ಚಲೋ ತೋರದ ಅಂತ. ಹೊಟ್ಟೆ ತುಂಬಿದ್ರು ತಿನ್ನೋ ಪ್ರಾಣಿ ಅಂದ್ರೆ ಮನುಷ್ಯ. ಹೊಟ್ಟೆ ತುಂಬ ತಿಲ್ಲಾರ್ದ ಪ್ರಾಣಿ ಅಂದ್ರೆ ಪ್ರಾಣಿಗಳು, ಏನು ತಿನ್ನಂಗಿಲ್ಲ. ಆಹಾರ ನಿದ್ರಾ. ಗಿಡದ ಮುಖೋತಾವ ಮಂಗೆ, ಇಲ್ಲಿ ನೋಡ್ರಿ, ಇಲ್ಲ ಗಿಡದ ಮುಖೋತಾವ. ಪಕ್ಷಿ ಗಿಡದಾಗ ಇರ್ತಾವ, ಎಂದ್ರೆ ಬಿದ್ದವೇನ್ರಿ? ಬಿದ್ದಾವ. ನೀವು ಮನ್ಸದ ಮೇಲೆ ಬಿದ್ದೀರೇ ಇಲ್ಲ? ಮನ್ಸದ ಮೇಲೆ ತೀರು ಬಾಯಿ ಮನ್ಸದ ಮೇಲೆ ಕೆಳಗೆ ಬೀಳ್ತಾನ. ಗಿಡದಾಗ ನಿದ್ದೆ ಹೊಡಿತಾವ ಅಂದ್ರೆ ಅವು ಚಲೋನ? ನಿದ್ದೆ ಮಾಡಿದ್ರಾಗ ನೀವು ಚಲೋನು? ಭಾಳ ಚಲೋ. ಅವು ನಿದ್ದೆ ಮಾಡ್ತಾವ, ನೀ ಉಣೋದ್ರಾಗ ನೀ ನಿನಗೆ ಚಲೋ ಅದ. ಭಯ, ಅವು ನಿದ್ದೆ ಮಾಡ್ತಾವ, ನಾವು ನಿದ್ದೆ ಮಾಡ್ತೇವೆ. ಅವು ಉಣ್ತಾವ, ನಾವು ಉಣ್ತೇವೆ. ನಮಗೂ ಭಯ ಅದ, ಅದಕ್ಕೂ ಭಯ ಅದ. ಮರಣದ ಭಯ ನಮಗೂ ಅದ, ಅದಕ್ಕೂ ಭಯ ಅದ. ಏನು ಅಂತಾರು? ನಾವು ಮಕ್ಕಳು ಹಿಡಿತೇವೆ, ಅವು ಮಕ್ಕಳು ಹಿಡಿತಾವೆ. ನಮ್ಮ ಬಾಳ್ತಾಗ ಖರ್ಚು ಭಾಳ ಬರ್ತದೆ, ಅವಕ್ಕೆ ಬರಂಗಿಲ್ಲ ಅಷ್ಟೇ. ಅವು ಆರಾಮ್ ಬಾಳ್ತಾರ ಮಾಡ್ಕೋತಾವ. ನಮ್ಮ ಮಂದಿ ಬಾಳ್ತಾನಕ್ಕೆ 6 ತಿಂಗಳ ಮೊದಲೇ ರೊಕ್ಕ ಗೊಳೆ ಮಾಡಬೇಕು, ಹಾಸ್ಪಿಟ್ಲ್ ನೋಡಬೇಕು. ನಾವು ಮನುಷ್ಯ ಎದಕ್ಕೆ ದೊಡ್ಡವರಿದ್ದೇವೆ ಅಂತ ಕೇಳ್ತಾರ ಅವರು. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ ನರಾಣ. ಇವು ಸಮಾನ ಅದಾವ. ಮತ್ತು ಮನುಷ್ಯ ಎಲ್ಲಕ್ಕೆ ದೊಡ್ಡವ? ನರಜನ್ಮದಿಂದಿಹದೊಳು ಮಿಗಿಲುಂಟೆ. ಮನುಷ್ಯನಂತ ದೊಡ್ಡ ಜನ್ಮ ಯಾವುದು ಇಲ್ಲ ಅಂತಾರ. ಏನು ಉಣೋದ್ರಾಗ, ಏನು ಕುಡಿಯೋದ್ರಾಗ, ಏನು ನಿದ್ದೆ ಮಾಡೋದ್ರಾಗ, ಏನು ಮಕ್ಕಳು ಎದ್ರಾಗ ದೊಡ್ಡವದಾನಂತ. ಮನುಷ್ಯ ಭಾಳ ದೊಡ್ಡವ್ರಿ, ಮನುಷ್ಯ ಭಾಳ ದೊಡ್ಡವ. ಒಂದೇ ಒಂದು ಮಾತದ, ಲಕ್ಷ್ಯ ಇಡ್ರಿ. ಅದು ಮಾಡದ ಅಂದ್ರೆ ದೊಡ್ಡವ, ಅದು ಅವಕ್ಕೆ ಮಾಡಕ್ಕೆ ಬರಂಗಿಲ್ಲ. ಯಾವುದದು? ಜಪ, ತಪ, ಭಕ್ತಿ, ಅವು ಮಾಡಕ್ಕೆ ಬರಂಗಿಲ್ಲ. ಅವಕ್ಕೆ ಸಮಸ್ಯೆ ಇದದು. ಉಳ್ಕಿದ್ರೆ ನಮ್ಗಿಂತ ಬಲವಂತದವು. ಆನೆ ನಮ್ಗಿಂತ ಬಲವಂತದ, ಶಿವ ನಮ್ಗಿಂತ ಶೂರದ, ಏನಪ್ಪ ಪ್ರಾಣಿಗಳು ನಮ್ಗಿಂತ ಬುದ್ಧಿವಂತದವ. ಪರಂತು ಆದ್ರೆ ಅವರಿಗೆ ಮಹಾತ್ಮರ ಮಾತು ಕೇಳುವುದಿಲ್ಲ, ಭಗವಂತನ ಭಜನೆ ಮಾಡಕ್ಕೆ ಬರಂಗಿಲ್ಲ, ಪುಣ್ಯ ಕರ್ಮಗಳನ್ನು ಮಾಡಕ್ಕೆ ಬರಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ, ಆಡಕ್ಕೆ ಬರಂಗಿಲ್ಲ, ನೋಡಕ್ಕೆ ಬರಂಗಿಲ್ಲ, ದೇವರನ್ನು ನೋಡಕ್ಕೆ ಬರಂಗಿಲ್ಲ. ಅವರು ಮಹಾತ್ಮರನ್ನ ಕೇಳಕ್ಕೆ ಆಗಂಗಿಲ್ಲ. ಅವ್ರು ಪುಣ್ಯ ಕರ್ಮವನ್ನು ಮಾಡೋಕ್ಕಾಗಲ್ಲ, ಜಪ ಮಾಡಕ್ಕೆ ಬರಂಗಿಲ್ಲ, ತಪ ಮಾಡಕ್ಕೆ ಬರಂಗಿಲ್ಲ, ದಾನ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಏನಂದ್ರು, ನರಜನ್ಮದಿಂದಿಹದಳು ಮಿಗಿಲುಂಟೆ. ಇವೆಲ್ಲ ಮಾಡಕ್ಕೆ ಮನುಷ್ಯನಿಗೆ ಬರ್ತದೆ ಅಂತ ತಿಳ್ಕೊಂಡು ಮನುಷ್ಯನಂಥ ಪುಣ್ಯ ಶರೀರ ಜಗತ್ತಿನೊಳಗೆ ಮತ್ತೊಂದು ಇಲ್ಲ ಅಂತ ಹೇಳಿದರು. ಒಂದು ವೇಳೆ ಅದು ಮಾಡದಿದ್ದರೆ ದಾನ ಧರ್ಮ ಪುಣ್ಯ ಜಪ ತಪ ಭಕ್ತಿ ಮಾಡದೆ ಹೋದರೆ ಆ ಪಶುಗಳಿಗಿಂತಲೂ ಕಡಿ ಪಶುಗಳಿಗಿಂತಲೂ ಕಡಿ.
ಅದಕ್ಕೆ ಮನೆಗೆ ಬರ್ತಾರೆ, ಬೈತಿರ್ತಾರೆ, ನಾಯಿ ಇದ್ದೆ, ಮಂಗೆ ಇದ್ದೆ, ಕತ್ತಿದ್ದೆ. ಮನುಷ್ಯನಾಗಿ ಕತ್ತಿ ಕೆಲಸ ಮಾಡ್ತಿ, ಮನುಷ್ಯನಾಗಿ ನಾಯಿ ಕೆಲಸ ಮಾಡ್ತಿ, ಮನುಷ್ಯನಾಗಿ ವೈರಿ ಹಾವಿನಂಗ ಮಾಡ್ತಿ ಅಂತ ಕೇಳಿದ್ರೆ, ನೀನು ಮನುಷ್ಯ ರೂಪದಲ್ಲಿ ಆ ಪ್ರಾಣಿ ಇದ್ದಿದ್ದು ನಿನಗೆ ಮನುಷ್ಯ ಅಂತ ಮಹಾತ್ಮರು ಕರೆಯುವುದಿಲ್ಲ. ಲಕ್ಷಗಳು ಪ್ರತ್ಯಹಂ ಪ್ರತ್ಯವೇಕ್ಷೇತ ಕಿಮಹಂ ಪಶುವಿಸ್ತುಲ್ಯಂ ದೇವತುಲ್ಯಂ ಮನುಷ್ಯತುಲ್ಯಂ. ಎದ್ದು ಕೂಡಲೇ ಮನುಷ್ಯ ವಿಚಾರ ಮಾಡಬೇಕು, ನಾ ಏನು ದನದಂಗಿದ್ದೇನೆ, ಏನು ಮನುಷ್ಯನಂಗಿದ್ದೇನೆ, ಏನು ದೇವರಿದ್ದಾಗಿದ್ದೇನೆ. ಬಸವಣ್ಣವ್ರಿಗೆ ದೇವ್ರಂತೇವೆ, ಅಕ್ಕಮಹಾದೇವಿಗೆ ದೇವ್ರಂತೇವೆ, ಸಿದ್ದರಾಮರಿಗೆ ದೇವ್ರಂತೇವೆ, ಸಿದ್ದಾರೂಢರಿಗೆ ದೇವ್ರಂತೇವೆ. ನಮಗೆ ಏ ಕತ್ತಿ, ಏ ಮಂಗೆ, ಏ ದನ, ಏ ರಾಕ್ಷಸ, ಏ ಪಿಶಾಚಿ, ಇವೆಲ್ಲ ಶಬ್ದ ನಮಗೆ, ಇವೆಲ್ಲ ಶಬ್ದ. ನಾವು ಮನುಷ್ಯರೇ ಇದ್ದೇವಲ್ಲ, ಅವರು ನಮಗೆ ಕೈಯ ಕಾಲ ಇದ್ದು ಅವರಿಗೆ ದೇವರು ಅಂದರು, ಅವ್ರಿಗೆ ಭಗವಂತ ಅಂತ ಕರೆದೇವಿ. ನಮಗೆ ದನ, ಕತ್ತಿ, ಮಂಗ್ಯ ಈ ಶಬ್ದಗಳು. ಅವನಿಗೆ ಮನುಷ್ಯ ಅಂತಾರೇನೆ, ಮನುಷ್ಯ ಅಂತಾರೆ. ಎಷ್ಟೋ ಪ್ರಾಣಿಗಳು ಮನುಷ್ಯನಂಗ ವ್ಯವಹಾರ ಮಾಡ್ತಾವ, ನೀ ದನದಂಗ ವ್ಯವಹಾರ ಮಾಡ್ತಿ. ಲಕ್ಷ ಇಡ್ರಿ. ಎಷ್ಟೋ ಮಂಗ್ಯ ಆದವ, ಎಲ್ಲ ಕೆಲಸ ಕೇಳ್ತಾವ. ಮಂಗ್ಯ ಆದವ ಸಂತಿ ಮಾಡ್ಕೊಂಬರ್ತಾವ, ನೀವು ಬರೋದಕ್ಕೆ ಚೀಟಿ ಕರೆದ ಕೊಳ್ಳಗೆ ಹಾಕಿ ಹೋಗಿ ಸಾಮಾನು ಕೊಟ್ಟು ತೊಗೊಂಬರ್ತಾವ, ಮನೆಗೆ ಬರ್ತಾವ. ನಿಮ್ಮ ಮಗ ಹಂಗೆ ಮಾಡಂಗಿಲ್ಲ, ಅಲ್ಲಿ ಅರ್ಧ ತಿಂದ್ರೆ ಏನು ಮೋಸ ಮಾಡಿ ಬರ್ತದೆ. ಮಂಗ್ಯಂಗಿಂತ ಕಡಿ ಶೇರ್ ತೊಗೊಂಬಂದ್ರೆ ಪೂರ್ಣ ಶೇರ್ ತೊಗೊಂಬರ್ತದೆ. ಚಲೋ ತೊಗೊಂಡು ಇದಕ್ಕೆ ಅಂತಾರ, ಮಂಗ್ಯಾನ ಕೊಳ್ಳಾಗ ನೀವು ಚೀಟಿ ಬರೆದು ಕೊಡ್ರಿ, ಅಂಗಡಿಗೆ ಹೋಗಿ ಸಾಮಾನು ತೊಗೊಂಬರ್ತಾವ ಮಂಗ್ಯ. ಈ ಮಂಗ್ಯ, ಇದಕ್ಕೆ ಮಂಗ್ಯ ಅನ್ಬೇಕ, ಏನು ದನ ಅನ್ಬೇಕ, ಏನು ಅನ್ಬೇಕು? ಶಾಸ್ತ್ರಗಳು ಬಹಳ ಚಂದ ಹೇಳ್ತಾವ, ಅವು ಕಲಿಸ್ರಿ, ಅವು ಎಂದೂ ದಾರಿ ತಪ್ಪಂಗಿಲ್ಲ. ಏನು ತಪ್ಪಂಗಿಲ್ಲ. ಸರ್ಕಸ್ದ ನೋಡಿ ಪ್ರಾಣಿ ಕಳಿಸಿರ್ತೀರಿ, ಎರಡು ಚಂದ ಮಾಡ್ತಾವ. ಮನುಷ್ಯನ ಮೇಲೆ ಭರೋಸೆ ಇರಂಗಿಲ್ಲ. ಆನೆ ಮೇಲೆ, ಶಿವಮೂದ ಮೇಲೆ, ಆ ಪ್ರಾಣಿ ಮೇಲೆ ಎಲ್ಲ ಬರೋಬ್ಬರಿ ಮಾಡ್ತಾವ. ಹೆಂಗೆ ಹೇಳ್ತಾನೆ ಹಂಗೆ ಮಾಡ್ತಾವ. ಮನುಷ್ಯ ಯಾವಾಗ ಏನು ಮಾಡ್ತಾವ ಅಂತ ಭರೋಸೆ ಇಲ್ಲ. ಮನುಷ್ಯ ಇಷ್ಟು ನೀಚ ಅದಾನೆ, ಏನು ಆಗ್ತಾನೆ ಹೇಳಕ್ ಬರಂಗಿಲ್ಲ. ಮಿಗ ದೇವರಾಗಿ ಮಾಡು ಆಚಾರ್ಯ, ದೇವರಾಗಲಿಕ್ಕೆ ಈ ಶರೀರ ಬರ್ತದೆ. ಪರಂತು ಇವ ಪಿಶಾಚಿ ಆಕ್ಕನ, ರಾಕ್ಷಸ ಆಗ್ತಾನ, ದನ ಆಗ್ತಾನೆ. ಮನುಷ್ಯನಿಗೆ ಯಾವಾಗಲೂ ಅಂಥದ್ದು ಮಾಡಬಾರ್ದು. ಮನುಷ್ಯ ಕಾರಣ ಏನು? ಗುಣಗಳಿಂದ, ವ್ಯವಹಾರದಿಂದ, ಮಾತಿನಿಂದ ಆ ಮನುಷ್ಯ ಪ್ರಾಣಿ ಆಗ್ತಾನೆ, ಪಶು ಆಗ್ತಾನೆ, ಪಕ್ಷಿ ಆಗ್ತಾನೆ, ಹಂದಿ ಆಗ್ತಾನೆ. ಇದು ಒಳ್ಳೆಯದೇನು ಜಗತ್ತಿನೊಳಗೆ ಮಹಾತ್ಮರು ಹೇಳ್ತಾರೆ. ಮನುಷ್ಯ ನರ ಕರುಣಿ ಕರೆಯತೋ ನಾರಾಯಣ ಬನ್ಜಾಯ್. ಮನುಷ್ಯ ಶರೀರ ಯಾವ ಸಲುವಾಗಿ ಬಂದ ಅದು ಮಾಡಿದ್ರೆ ನೀ ಮನುಷ್ಯ ಮಹಾದೇವ ಆಗ್ತಿ, ನರ ನಾರಾಯಣ ಆಗ್ತಿ. ಪರಂತು ನಾವು ನಾರಾಯಣ ಆಗಲಿಲ್ಲ, ನಾರು ಹಣ ಅದೇ ನಾರಾಯಣ ಆಗಲಿ. ಯಾಕೆ? ಈ ಶರೀರದ ಕಿಮ್ಮತ್ತು ನಮ್ಗೆ ಗೊತ್ತಾಗಲಿಲ್ಲ, ಈ ಶರೀರದ ಮಹಿಮೆ ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಹೆಂಗೆ ಹುಚ್ಚು ಹುಡುಗರು 1000 ರೂಪಾಯಿ ನೋಟ ಹರಿತಾವ, ಗೊತ್ತಿಲ್ಲ, ಅದಕ್ಕೆ ಕಿಮ್ಮತ್ತು ಗೊತ್ತಿಲ್ಲ. ನೋಟಿಂದು ಹರಿದು ಬಿಡ್ತದ, ಆಡ್ತದ. ಆಗ ನಾವು ಈ ಕಿಮ್ಮತ್ತಿನ ಶರೀರ, ಸಣ್ಣ ಹುಡುಗ 1000 ರೂಪಾಯಿ ನೋಟ ಹೆಂಗೆ ಹರಿದು ಹಾಕ್ತದೆ, ಹೆಂಗೆ ಹೊಲಸು ಮಾಡ್ತದೆ, ಹೆಂಗೆ ತುಕಡಿ ಮಾಡ್ತದೆ, ಹಾಗೆ ನಾವು ಈ ಶರೀರವನ್ನು ಹಾಳು ಮಾಡಿದ್ದೇವೆ. ಕಣ್ಣಿನಿಂದ, ಕಿವಿಯಿಂದ ನೋಡಬಾರ್ದು ನೋಡಿ, ಆಡಬಾರ್ದು ಆಡಿ, ಮಾಡಬಾರ್ದು ಮಾಡಿ, ಕುಡಿಬಾರ್ದು ಕುಡಿದು, ತಿನ್ನಬಾರ್ದು ತಿಂದು, ಹೋಗಬಾರ್ದು ಹೋಗಿ ಈ ಶರೀರವನ್ನು ನಾವು ಎಲ್ಲ ತುಕಡಿ ಮಾಡಿಟ್ಟಿದ್ದೇವೆ. ಅದಕ್ಕೆ ಮಹಾನುಭಾವರು
ನಿನಗೆ ಬುದ್ಧಿ ಐತಿಲ್ಲೋ ತಮ್ಮ? ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ. ಯಾವ ಶರೀರದ ಕತ್ತಿ ಕುದುರೆ ಆಗೋದು ಬೇಡ, ಪರಮಾತ್ಮ ಆಗ್ಲಿಕ್ಕೆ ಬರ್ತದೆ, ನಿಶ್ಚಿಂತ ಆಗ್ಲಿಕ್ಕೆ ಬರ್ತದೆ, ಪೂಜ್ಯರಾಗಲಿಕ್ಕೆ ಬರ್ತದೆ. ಆ ಶರೀರವನ್ನ ಬೇಡ್ರಿ, ಅವನ ಹೆಸರು ತೆಗಿಬೇಡ್ರಿ. ಯಾಕೆ ಹುಟ್ಟಿದೆಪ್ಪ? ಹೆಸರು ತೆಗಿಬೇಡ ಅಂತ ಯಾಕೆ ಹುಟ್ಟಿದೆ? ಮಕ್ಕಳು ನಿನ್ನ ಹೆಸರು ಬರ್ಕೊಳಕ ನಾಸ್ತಾರ ಅಂದ್ರೆ ನೀ ಯಾಕೆ ಹುಟ್ಟಿದಿ? ರಾವಣ ಹೆಸರು ಬರ್ಕೊಳಕ ನಾಸ್ತಾರೆ, ದುರ್ಯೋಧನ ಹೆಸರು ಬರ್ಕೊಳಕ ನಾಸ್ತಾರೆ. ನೀ ಹಡದ ಮಕ್ಕಳ ನಿನ್ನ ಹೆಸರು ಬರ್ಕೊಳಕ ನಾಸ್ತಾರ ಅಂದ್ರೆ ನೀ ಬದುಕದ್ದು ಏನು ಲಾಭ ಆಯ್ತು ಅಂತ ಕೇಳ್ತಾರ ಅವ್ರು. ಅವನ ಹೆಸರು ತೆಗಿಬೇಡ್ರಿ, ಅವನ ನೆನಪು ತೆಗಿಬೇಡ್ರಿ, ಅವನ ಮಾತು ಎತ್ತಬೇಡ್ರಿ. ಏನು ಇದು ಬದುಕಂತಾರೆ? ಇದಕ್ಕೆ ಲೇಷ ಎನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, 4 ದಿನ ಬದುಕಿದರೆ ಸಾಲದೆ, 3 ದಿನ ಬದುಕಿದರೆ ಸಾಲದೆ, 2 ದಿನ ಬದುಕಿದರೆ ಸಾಲದೆ, ಕಡಿ 1 ದಿನ ಬದುಕಿದರೆ ಸಾಲದೆ. ನೀ 100 ವರ್ಷ ಬದುಕದ ಅರ್ಥ ಇಲ್ಲ. ನೀ ಒಂದೇ ದಿವಸ ಬದುಕು ದಾನಿಯಾಗಿ, ಒಂದೇ ದಿವಸ ಬದುಕು ಭಕ್ತನಾಗಿ, ಒಂದೇ ದಿವಸ ಬದುಕು ಪುಣ್ಯಾತ್ಮನಾಗಿ. ಇಡೀ ಸಮಸ್ತ ಜಗತ್ತಿನ ಹೆಸರು ತಗೋತದಪ್ಪ. ಬಹಳ ದಿವಸ ಬದುಕೋದಕ್ಕೆ ಅರ್ಥ ಇಲ್ಲ ಅದಕ್ಕೆ. ಅದಕ್ಕೆ 1 ದಿನ ಬದುಕಿದರೆ ಸಾಲದೆ. ಒಂದಿನ ನಿನ್ನ ಹೆಸರು ಗರ್ವದ ತಗೊಂಡಿರ್ಬೇಕು. ನಿನ್ನ ಹೆಸರು ಏನಪ್ಪಾ ಅಂತಂದ್ರೆ ನೆನೆಸ್ತಿರ್ಬೇಕು ಅವರು. ಅಂಥದ್ದು ಪುಣ್ಯಾತ್ಮರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಜೀವಿಸಲಿಕ್ಕೆ ಶಾಸ್ತ್ರ ಪ್ರಯತ್ನ ಮಾಡಬಾರದು ಅಂತ ನಮಗೆ ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಇವತ್ತಿನ ವಿಷಯ ತೊಳುವುದೇ ಮಾಡ್ಪುದಾವುದು ಭಾವನ. ಈ ತಡ ಮಾಡಲಾರ್ದೆ ನೋಡಿ, ತಡ ಅಂದ್ರೇನು? 1 ದಿನ ಅಲ್ಲ, 1 ತಾಸು ಅಲ್ಲ, 1 ಮಿನಿಟ್. ಹಾರ್ಟ್ ಆಯ್ತಂದ್ರೆ ಎಷ್ಟೊತ್ತು ತಡ ಮಾಡ್ತೀರಿ? ಈಗಾಗೆ ತಡಿ, ಆಮೇಲೆ ದವಾಖಾನೆ ಅಂತೀರಿ. 1 ಮಿನಿಟ್ ತಡ ಮಾಡಂಗಿಲ್ಲ. ಹಾರ್ಟ್ ಆಯ್ತ 1 ಮಿನಿಟ್ ತಡ ಮಾಡಿದ್ರೆ ಜೀವ ಹೋಗ್ತದ. ಹಾಗೆ ಜಗತ್ತಿನೊಳಗೆ ಮನುಷ್ಯ ಹುಟ್ಟಿದ ಮೇಲೆ ತಡ ಮಾಡಲಾರ ಮೊದಲನೇ ಕೆಲಸ ಮಾಡೋದು ಯಾವುದು ಅಂತ? ಯಾವುದು ಮೊದಲನೇ ಮಾಡೋ ಕೆಲಸ? ತೊಳುವುದೇ ಮಾಡ್ಪುದಾವುದು. ತಡ ಮಾಡಲಾದೆ, ಜಸ್ಟ್ ನೋ ಆ್ಯಂಡ್ ಹಿಯರ್. ವಾಟ್ ಈಸ್ ಎ ಮ್ಯಾನ್ ಪರ್ಫೆಕ್ಟೆಡ್ ಇಫ್ ಹಿ ಗೇನ್ ದ ಹೋಲ್ ವರ್ಲ್ಡ್ and lose his own soul. ಶಾಸ್ತ್ರ ಹೇಳ್ತದೆ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ್ಕ. ಕೈಯಾಗ ಧನರೇಖೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಅದಂತ. ಅಯ್ಯಯ್ಯೋ, ಜ್ಯೋತಿಷ್ಗಾರ ಹೇಳ್ದ, ಎಂತಾದ್ರಿ ಭಾಗ್ಯವಂತರಿದ್ದೀರಿ. ನಿಮ್ಮ ಕೈಯಾಗ ಇಂಥ ಧನರೇಖದ ನಿಮ್ಮ ಜೀವನದಲ್ಲಿ ₹1,000,000 ಗಳಿಸ್ತೀರಿ. ನಿಮ್ಮ ಧನರೇಖೆ ಇಲ್ಲಿ ಹಿಂಗದ, ಅನಂತ ಬಂಧು ಬಾಂಧವರು ನಿಮ್ಗೆ ಅದ. ಕೇಳ ಬಹಳ ಖುಷಿ ಇದ್ದ. ನಿಮ್ಮ ಜೀವನದಲ್ಲಿ ಕನಿಷ್ಠ ನೀವು ₹1,000 ಗಳಿಸ್ತೀರಿ. ನಿಮ್ಮ ಕೀರ್ತಿ ಏನಪ್ಪ ಊರು ತುಂಬ ಎಲ್ಲ ಕಡೆ ಹಬ್ಬತದ. ಬಹಳ ಖುಷಿಯಾಗಿ ಒಮ್ಮೆ ಒಂದು ₹10,000 ದಕ್ಷಿಣ ಇಟ್ಟವು. ಮುಂದರಿ ಅಂದ. ಏನು ಹೇಳ್ಬೇಕ್ರಿ ಅಂದ. ಹೇಳ್ರಿ ಅಂದ. 8 ದಿನದಾಗ ಸಾಯ್ತೀರಿ ಅಂದ. ಏನು ಮಾಡ್ಬೇಕು? ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ್ಕ. ಅರೆ ಅರ್ಥರೇಖೆ ಆಯುಷ್ಯ ರೇಖೆ ಇರ್ಬೇಕ್ರಿ. ಆಯುಷ್ಯ 100 ವರ್ಷ ಬದುಕವಿರ್ಬೇಕು. ನಡೀತು, ಉಳುಕಿದ ಬಡವರಾಗ್ತಾನೆ, ಶ್ರೀಮಂತರು. ನಿನಗೆ ಎಲ್ಲಾನು ಅದ. ಆಯುಷ್ಯನ ನಾಳೆಗೆ ಮುಂಜಾನೆ ಸಾಹಿತ್ಯ ಅಂದ್ರೆ ಆ ಅರ್ಥರೇಖೆ ಏನು ಉಪಯೋಗ? ಬಂಧು ಬಾಂಧವ ರೇಖೆ ಏನು ಉಪಯೋಗ?
ಯಾರಿದ್ದರೇನು? ನಿಜ ಬೋಧಿ ಒಂದಿಲ್ಲದರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವೋ, ರಂಡೆಗೊದಗಿದ ಯೌವನದಂತೆ ನಿಷ್ಫಲವೋ, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವೋ. ಏನಿರುತ್ತೋಡೇನು? ನಿಜ ಬೋಧಿ ಒಂದಿಲ್ಲದಿರೆ ಮಹಾತ್ಮನ ಏನಿದ್ರೆ ಶಾಸ್ತ್ರ ಗೊತ್ತಾಗಬೇಕು. ನಾ ಯಾರಿದ್ದೀನಿ ಅಂತ ತಿಳ್ಕೋರಿ ಮೊದಲು. ಅದೇ ಹೇಳ್ತಾರೆ ಇವತ್ತು. ನಾ ಯಾರು? ಅದೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಏನು ಮಾಡ್ತೀರಿ? ಯಾವುದೇ ಪಸಂದ್ ಮಾಡಿದೇವಿ ನಾವು ಅಂತ ಕೇಳಿದ್ರೆ, ಅವ್ರು ಪತ್ತ ಇದ್ದೇ ಪಸಂದ್ ಮಾಡಿದ್ರೆ ಏನು ಬರ್ತದೆ ರೀ? ಮೊದಲು ಪತ್ತ ಇರಬೇಕು, ಆಮೇಲೆ ಪಸಂದ್ ಮಾಡಬೇಕು. ಅದು ಅಡ್ರೆಸ್ಸೇ ಗೊತ್ತಿಲ್ಲ, ನಮಗೆ ಪಸಂದ್ ಮಾಡಿ ಏನು ಮಾಡೋನಿ? ಹಾಗೆ ಜಗತ್ತಿನೊಳಗೆ ಇಷ್ಟೆಲ್ಲ ಸಿಗ್ತದೆ ನಿನಗೆ. ಆಯುಷ್ಯ ರೇಖೆ ಇದ್ದಲ್ಲಿ ಫಲವೇನು? ಧನರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದನಕ್ಕ. ಧನರೇಖೆ ಅದ, ಆಯುಷ್ಯ ಇಲ್ಲ. ಏನು ಉಪಯೋಗ ಧನರೇಖೆ? ಆಯುಷ್ಯ ರೇಖೆ ಇರಬೇಕು. ದುಡಿದರೆ ತಿಂತಿ, ಬೇಡಿದ್ರೆ ತಿಂತಿ. ಆಯುಷ್ಯ ರೇಖೆ ಇಲ್ಲಾಂದ್ರೆ ಎಷ್ಟಿದ್ದರೆ ಏನು ಉಪಯೋಗ ಇಲ್ಲ. ಕಾನನದ ಬೆಳದಿಂಗಳಂತೆ ನಿಷ್ಫಲ. ಊರಾಗ ಬೆಳಕು ಬಿದ್ದರೆ ತಿರುಗಾಡ್ತಾರೆ, ಅಡವ್ಯಾಗ ಬೆಳಕು ಬಿದ್ದರೆ ಏನು ಉಪಯೋಗ? ನಮ್ಗೆ ಏನು ಉಪಯೋಗ ಇಲ್ಲ. ಅಡವ್ಯಾಗ ಭಾಳ ಬೆಳಕು ಬಿದ್ದದ, ಏನು ಉಪಯೋಗ? ದನ ತಿರುಗಾಡ್ತಾರೆ, ಮನುಷ್ಯ ತಿರುಗಾಡ್ತಾರೆ, ಏನು ಉಪಯೋಗ? ಉಪಯೋಗ ಇಲ್ಲ. ನಿಜ ಬೋಧಿಯೊಂದಿಲ್ಲದಿರೆ ನಾ ಯಾರು ಅನ್ನತಕ್ಕಂಥ ಜ್ಞಾನ ಅರಿವು ಇಲ್ಲದೆ ಹೋದರೆ ಅದು ಅಡವ್ಯಾಗ ಬೆಳಕು ಬಿದ್ದಂಗೆ. ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನಾಗ್ತದೆ? ನಾ ಯಾರು ಅನ್ನೋದು ಗೊತ್ತಿಲ್ಲ ಮನುಷ್ಯನಿಗೆ. ಅಂತ ಮನುಷ್ಯ ಎಷ್ಟು ಸಾಹುಕಾರ ಇದ್ರೇನು, ಎಷ್ಟು ಶ್ರೀಮಂತ ಇದ್ರೇನು, ಎಷ್ಟು ಸುಂದರ ಇದ್ರೇನು? ನಾ ಮನುಷ್ಯ ಇದ್ದೀನಿ, ಮನುಷ್ಯ ನಡಿಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನಿರ್ದೋಡೇನು? ನಿಜ ಬೋಧಿ ಒಂದಿಲ್ಲದ್ರೆ ಕಾನನದ ಬೆಳೆದಿಂಗಳಂತೆ. ಹೆಣಕೆ ಮಾಡಿದ ಶೃಂಗಾರ ಏನು ಉಪಯೋಗ? ಇರು ತನಕ 10 ರೂಪಾಯಿ ಕೊಡ್ಲಿಲ್ಲ, ಬೇಡದು ಕೊಡ್ಲಿಲ್ಲ, ಉಣಿಸಲಿಲ್ಲ, ತಿನ್ನಿಸಲಿಲ್ಲ, ಸಾತ್ ಬಳಕ ಒಳ್ಳಾಗ ಬಂಗಾರ ಹಾಕ್ತಾರ. ಅದಕ್ಕೆ ಹೆಣಕ್ಕೆ 10 ರೂಪಾಯಿ ಕೊಟ್ಟಿಲ್ಲ, ಬೇಡುದ್ರು. ಅದಕ್ಕೆ ಒಳ್ಳೆಯವರು ಅಂತಾರೆ, ಮೂರ್ಖ ಅಂತಾರೆ. ಇದ್ದಕ್ರು ಕೊಡು, ಇದ್ದಕ್ರು ಉಣಿಸು, ಇದ್ದಕ್ರು ಉಡಿಸು. ಸತ್ತ ಒಳಗೆ ಚಲೋ ರೇಷ್ಮೆ ಅರಿವಿ ಹಾಕಿಕೊಂಡಿರ್ತಾರೆ ಗಾಡಿ. ಮತ್ತು ನೋಟಿನ ಸರ ಹಾಕ್ತಾರೆ, ಬಂಗಾರ ಚೈನ್ ಹಾಕ್ತಾರೆ. ಇದ್ದಕ್ರು ಕೊಡ್ಲಿಲ್ಲ, ಅದಕ್ಕೆ ಏನು ತಿನ್ನಕ್ಕೆ 10 ರೂಪಾಯಿ ಕೊಟ್ಟಿಲ್ಲ. ಯಾಕೆ? ಏನು ಫಲ ಅದ ಅದಕ್ಕೆ? ಹೆಣಕಾಗ ಇದ್ದಕ್ರು ಕೊಡ್ರಿ. ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಒಂದು ನಯ ಪೈಸಾ ಪುಣ್ಯ ಬರಂಗಿಲ್ಲ. ಇದ್ದಕ್ರು ಕೊಡ್ರಿ, ಇದ್ದಕ್ರು ಸೇವಾ ಮಾಡ್ರಿ. ಊರು ಮಂದಿ ಕರೆಸಿ ಬಾಜಾ ಬರ್ಸಿ ಮಣ್ಣು ಕುಡ್ತೀರಿ ಅಂತ ಪುಣ್ಯ ಬರೋದ ನಿನಗ? ಏನು ಪುಣ್ಯ ಬರ್ತದೆ? ಬಾಜಾ ಹಚ್ತಾರೆ, ಸ್ಪೀಕರ್ ಹಚ್ತಾರೆ, ಊರು ಮಂದಿಗೆಲ್ಲ ಕರೆಸ್ತಾರೆ. ರಾತ್ರಿ ಬೆಳಿತಾನಪ್ಪ ಅಂದ್ರೆ ಇಸ್ಪೆಟ್ ಆಡ್ತಾವ, ತಿನ್ನಿಸ್ತಾವ, ಕುಡಿಸ್ತಾವ. ಮತ್ತಿಟ್ಟು ಪಾಪ ಕಳಿಸ್ತೀವಿ. ಇರುವಾಗ ಕೊಡಬೇಕು. ಹೆಣಕ ಮಾಡಿದ ಶೃಂಗಾರ ಒಂದು ಪೈಸೆ ಲಾಭ ಇಲ್ಲ. ರಂಡೆ ಬದಿಗಿದೆ ಯೌವನದಂತೆ. ಗಂಡ ಸತ್ತ ಮೇಲೆ ಹರಿತಾನ ಬಂದರೆ ಏನು ಕೆಲಸ ಕೊಡ್ತದ್ರಿ? ಗಂಡ ಇರುವಾಗ ಹರಿತಾನ ಬರಬೇಕು. ಅದರ ಸುಖ ನಿನಗೂ ಅವನಿಗೂ. ಗಂಡ ಸತ್ತ ಮೇಲೆ ಹರಿತಾನ ಬಂತ 4 ಮಂದಿ ದಾರಿಯಾಗಿದ್ದವ್ರು ನೋಡ್ತಾರೆ ನಿಂತ್ಕೊಂಡು ನಿನಗೆ. ಎಲ್ಲರ ಕಣ್ಣಿಗೆ ಮಣ್ಣಾಗಿತೀನಿ. ಅದು ಸೌಖ್ಯ ಅಲ್ಲ, ಅದು ಹಾಳದ. ಆ ಯೌವನ ಹರಿತನ ಹಾಳದ. ಹೆಣಕ ಮಾಡಿದ ಶೃಂಗಾರ ಹಾಳದ. ಆಗ ನಿನ್ನ ಜೀವನದಲ್ಲಿ ನಾ ಯಾರು ಅಂತ ತಿಳ್ಕೊಳ್ಳದಿದ್ರೆ, ದೇವರು ಪ್ರಾರ್ಥನೆ ಮಾಡದಿದ್ರೆ, ಹೆಣಕ ಮಾಡಿದ ಶೃಂಗಾರದಿಂದ ನಿನ್ನ ಶ್ರೀಮಂತಿಕೆ, ನಿನ್ನ ಐಶ್ವರ್ಯ ಎಲ್ಲ ಹೆಣಕ ಮಾಡಿದ ಶೃಂಗಾರ.
ಏನಿರ್ದೊಡೇನು ನಿಜ ಬೋಧಿಯೊಂದಿಲ್ಲದಿರೆ ಕಾನ್ನದು ಬೆಳೆದಿಂಗಳಂತೆ ನಿಷ್ಫಲ. ಶಾಸ್ತ್ರ ನಾವು ಭಾಳ ಹೇಳ್ತದ. ಯು ಟ್ರೈ ಟು ನೋ ಹೂ ಐ ಆಮ್. ಪ್ರಯತ್ನ ಮಾಡು, ನಾ ಯಾರು. ಕಸ್ತುವಂ ಕೋಹಂ ಕುತ ಅಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾ ವಿಚಾರ ಮಾಡಿಲ್ಲ, ನಾ ಯಾರು ಅಂತ ವಿಚಾರ ಮಾಡಿರಿ. ನಾ ಯಾರು? ನಾ ಕಲ್ಲಪ್ಪ ಮಲ್ಲಪ್ಪ. ಇದು 5 ದಿವಸ ಮೇಲೆ ಇಟ್ಟರೆ ಹೆಸರು ರೀ. ಹುಟ್ಟು ಎಷ್ಟು ದಿವಸ ಇಟ್ಟರೆ 5 ದಿವಸ 10ನೇ ಹೆಸರು. ಅದಕ್ಕಿಂತ ಮೊದಲೇನಿದ್ದಿ ಮನುಷ್ಯ ಅಂತಾರೆ ನಿನಗೆ. ನೀ ಮದುವೆ ಮಾಡ್ಕೊಂಡು ನಾ ಯಾರು ಹೆಣ್ತಿ ಇದ್ದೆ ಅನ್ನೋದು ಗೊತ್ತಿಲ್ಲ, ನಾ ಯಾರು ಗಂಡ ಗೊತ್ತಿ ಅಂತ ನಿನಗೆ ಹುಚ್ಚರ ಆಸ್ಪತ್ರೆಗೆ ಒಯ್ದು ಹಾಕ್ತಾರೆ ಇಲ್ಲ. ನಾ ಇಂಥವ್ನ ಹೆಣ್ತಿ, ಇಂಥಕ್ಕೆ ಗಂಡ, ಇಂಥ ಇದು ಗೊತ್ತಿಲ್ಲ ಅಂದ್ರೆ ನನಗೆ ಎಲ್ಲಿ ಹಾಕ್ತಾರೆ? ಹುಚ್ಚರ ಆಸ್ಪತ್ರೆಗೆ ಒಯ್ತಾರೆ. ನನಗೆ ಹುಚ್ಚ ಅಂತಾರೆ, ಹುಚ್ಚ. ನೀ ಯಾರು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ನಾ ಕಲ್ಲಪ್ಪ ಮಲ್ಲಪ್ಪ ಗಂಗವ್ವ ಗೌರವ ಅಂತ ಹೇಳ್ತೀನಿ. ಅರೆ ಹೆಸರು ಹಿಡಕ್ಕಿಂತ ಮೊದಲು ಇದ್ದೇ ಇಲ್ಲ, ನೀ ಇದ್ದಿ. ಹೊರಗೆ ಬರೋಕ್ಕಿಂತ ಮೊದಲು ಹೊಟ್ಟೆಯಾಗಿದ್ದಿ, ಹೊಟ್ಟೆಯಾಗಿ ಬರೋಕ್ಕಿಂತ ಮೊದಲು ಎಲ್ಲೇ ಇದ್ದಿ. ಶಾಸ್ತ್ರ ಹೇಳ್ತ ಮನುಷ್ಯ ಏನಪ್ಪಾ ಅಂದ್ರೆ 3-4 ಬರ್ತಾನಂತ. ಕರ್ಮಗಳಿಂದ ಮಳಿ ಹಾಕದ. अन्नाद भवति पर्जन्यो पर्जन्याद अन्न संभव यज्ञाद भवति पर्जन्यो यज्ञ कर्म समुद्भव कर्म ब्रह्मोद्भव मिद्धि ब्रह्माक्षर समुद्भव. ಶಾಸ್ತ್ರ ಹೇಳ್ತದೆ ಮಳಿ, ಮಳಿಯಿಂದ ಬೆಳಿ, ಬೆಳೆಯಿಂದ ಅನ್ನ, ಅನ್ನದಿಂದ ಹೊಟ್ಟೆ ತುಂಬುತ್ತದೆ. ಅದರಾಗೆ ರೇತೋ ರಕ್ತ ಹಾಕದ. ತಾಯಿಯಲ್ಲಿ ರಕ್ತ, ತಂದೆಯಲ್ಲಿ ವೀರ್ಯ ಹಾಕದ. ಉಪಾಸಿದ ಮನುಷ್ಯ ಏನು ಮಾಡ್ತಾನ? ಸತಿಪತಿಗಳು ಸಂಘ ಆಗೋದಿಲ್ಲ. ಅನ್ನದಿಂದನೇ ಹೆಂಡತಿಯಲ್ಲಿ ರಕ್ತ, ಗಣ್ಣಲ್ಲಿ ವೀರ್ಯ ಹಾಕದ. ಹಂಗ ಆಗೋದಿಲ್ರಿ. ಎಲ್ಲಿಂದ ಬಂದೇನು? ಕಸ್ತುವಂ. ಯಾರು ನೀ? ಎಲ್ಲಿಂದ ಬಂದಿ? ಅಲ್ಲ, ಈಗ ನೀವು ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ ಹೇಳ್ತೀರಿ, ಏನು ಗೊತ್ತದೇನು? ಮತ್ತೆ ನಿಮ್ಮ ಮನೆಯಿಂದ ಬಂದಿದ್ದಾರೆ. ಎಲ್ಲಿಂದ? ನಮ್ಮ ಮನೆಯಿಂದ ಬಂದ್ರಿ. ಮನೆಗೆ ಎಲ್ಲಿಂದ ಬಂದ್ರಿ? ಇದೇನು ಪ್ರಶ್ನೆ ರೀ? ಮನೆಗೆ ಎಲ್ಲಿಂದ ಬಂದಿ ಅಂದ್ರೆ ಮನೆಗೆ ಎಲ್ಲಿಂದ? ನಿಮ್ಮವ್ನು ಹೊಟ್ಟೆಯಿಂದ ಬಂದಿರಿ. ಮತ್ತೇನು ಹೊಟ್ಟೆಯಿಂದ ಬಂದಿರೇ? ಆಕಾಶದಿಂದ ಬಿದ್ದಿರಿ? ಇಲ್ಲಿಗೆ ಮನೆಯಿಂದ ಬಂದಿರಿ. ಮನ್ಯಾಗ ಅವನ ಹೊಟ್ಟೆಯಿಂದ ಬಂದಿರಿ. ಅವನ ಹೊಟ್ಟ್ಯಾಗ ಅಪ್ಪನ ಹೊಟ್ಟೆಯಿಂದ ಬಂದಿರಿ. ಅಪ್ಪನ ಹೊಟ್ಟ್ಯಾಗ ಅನ್ನ, ಅನ್ನ ಮಳಿ, ಮಳೆಯಿಂದ ಬೆಳಿ, ಬೆಳೆಯಿಂದ ಅನ್ನ, ಅನ್ನ ಉಂಡು ಅಪ್ಪನ ಹೊಟ್ಟ್ಯಾಗ ವೀರ್ಯ, ತಾಯಿ ಹೊಟ್ಟ್ಯಾಗ ರಕ್ತ ಹಾಕದ. ಅವೆರಡು ಕುಡಿದ್ರೆ ಏನಪ್ಪಾ ಅಂದ್ರೆ ಇದು ಪಿಂಡ ಹಾಕದ. ಅದೇ ಹೊರಗೆ ಬಂದೇವಂದ್ರೆ ಎಲ್ಲಿಂದರೆ ಬಂದೇವು ನೋಡ್ರಿ, ಪ್ರಶ್ನೆ ಇಲ್ಲ. ಬಂದೇವಂದ್ರೆ ಇಲ್ಲಿಗೆ ಬಂದಿರಂದ್ರೆ ಎಲ್ಲಿಂದ ಬಂದಿರಿ ಅಂತ ನಾವು ಕೇಳ್ತೇವೆ. ಮನೆಯಿಂದ ಎಲ್ಲಿಗೆ ಬಂದಿರಿ? ತಾಯಿ ತಂದೆ ಹೊಟ್ಟೆಯಿಂದ. ಅದರಾಗ ಎಲ್ಲಿಂದ ಬಂದಿರಿ? ಅನ್ನದಿಂದ. ಅನ್ನ ಊಟ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ವೀರ್ಯ, ಹೆಣ್ಮಕ್ಳಲ್ಲಿ ರಕ್ತ ಹಾಕದ. ಅನ್ನ ಇಲ್ಲ ಅಂದ್ರೆ ಭೂಕೆ ಭಜನ ನೈ ಹೋ ಗೋಪಾಲ ಲೇ ತೇರಿ ಕಂಠಿ ಮಾಲ. ಅರೆ ಅನ್ನ ಇಲ್ಲ ಅಂದ್ರೆ ಭಜನೆನೂ ಇಲ್ಲ, ಸಂಸಾರನೂ ಇಲ್ಲ, ಏನಿಲ್ಲ. ಈ ಅನ್ನ ಎಲ್ಲಿದು ಬಂತು ಅಂತ ಕೇಳಿದ್ರೆ ಮಳೆಯಿಂದ, ಮಳೆಯಿಂದ ಬೆಳಿ, ಬೆಳೆಯಿಂದ ಅನ್ನ, ಅನ್ನದಿಂದ ಹೊಟ್ಟೆ, ಹೊಟ್ಟೆಯಿಂದ ಹೊರಗೆ ಬರ್ತೇವೆ ನಾವು. ಇದು ಬಹಳ ನಿಯಮ ಅದ ರೀ ಜಗತ್ತಿನೊಳಗೆ. ನಾವು ಅಂತೇವೆ, ನಾವು ಕಾಯಿಪಲ್ಲೆ ತೊಗೊಂಬಂದ್ರಿ. ಎಲ್ಲಿ? ಮಾರ್ಕೆಟ್ದ ಇಲ್ಲಿ ಬಂತು. ಮಾರ್ಕೆಟ್ದ ಬೆಳಿತಾವ ಕಾಯಿಪಲ್ಲೆ ಎಲ್ಲ. ಅದು ಹೊಲ್ದಾಗ ಬೆಳೆದಾವ. ಹೊಲ್ದಾಂದು ಮಾರ್ಕೆಟ್ಗೆ ಬಂತು, ಮಾರ್ಕೆಟ್ದಿಂದ ಮನೆಗೆ ಬಂತು ಅಲ್ರಿ. ಇಲ್ಲಿಲ್ಲ, ನಮಗೆ ಬಂದದ್ದು ಇಲ್ಲೇ ಇಲ್ಲ. ಅದು ಎಲ್ಲೇ ಬೆಳೆದದು, ಅದು ಎಲ್ಲೋ ಬೆಳೆದದು. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಎಲ್ಲೇ ಬೆಳೆದದು ಬಂದಾವ. ಹಣ್ಣು ಎಲ್ಲಿ ಬೆಳಿತಾವು? ಹೌದಲ್ಲ, ಇಲ್ಲಿ ಬರ್ತಾವ. ಅದಕ್ಕೆ ಜಗತ್ತಿನೊಳಗೆ ನಾವೇನು ಇಲ್ಲಿ ಬಂದೇವಿ, ನಮ್ಮ ಕರ್ಮ ತಗೊಂಡು ಬಂದೇವಿ. ಶಾಸ್ತ್ರ ಹೇಳ್ತು
ಕರ್ಮ ಬ್ರಹ್ಮೋದ್ಭವ, ಬ್ರಹ್ಮಾಕ್ಷರ ಸಮುದ್ಭವ. ನಾವೆಲ್ಲನೂ ಕೂಡ ವಿಚಾರ ಮಾಡ್ಕೋತ ಹೋದೇವೆ ಅಂತಂದ್ರೆ ನಮ್ಮ ಮೂಲ ಎಲ್ಲಿ ಅದ ಅಂತ ನಾವು ವಿಚಾರ ಮಾಡಿದೆವು ಅಂದ್ರೆ ಅಲ್ಲಿ ಹೋದರೆ ಸುಖ ಸಿಗ್ತದ್ರಿ. ಅಲ್ಲ, ಹಂಪೆಯಾಗಿರೋದಕ್ಕಿಂತ ಕೊಂಪೆಯಾಗಿರೋದು ಭಾಳ ಚಲೋ ಅಂತಾರಲ್ಲ. ಲಾಜಿಂಗದಾಗ ಎಷ್ಟು ಚಂದ ಕಾಣ್ತಾರೆ. ನಮ್ಮ ಮನೆ ಬಂದರೆ ಚಲೋ. ನಮ್ಮ ಮನೆಗೆ ನಾವು ಇರಬೇಕು. ಮನೆ ಬಿಟ್ಟು ತಿರುಗಿದ್ರೆ ನಮ್ಮ ಮನೆ ಎಲ್ಲಿದೆ? ಪರಮಾತ್ಮ ದೇವರ ಮನೆ ಇದು. ಈ ಜಗವೆಲ್ಲ ನಾವೆಲ್ಲ ಪರಮಾತ್ಮ ನಮ್ಮ ಮನೆ ಅದ. ಅಲ್ಲಿಗೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ಲಾಜಿಗದಾಗ ಸುಖ ಸಿಗಂಗಿಲ್ಲ. ಹೊರಗಿನ ಊಟ 2 ದಿನ ಚಂದ ಕಾಣ್ತದ. ಮನೆಗೆ ಬಂದು ಮನೆಯಾಗ ನೀವು ನಿಮ್ಮ ಕೌದಿ ಮೇಲೆ ಹರಗ್ ಬಂಗಳ ಮೇಲೆ ಮುಖ ನೀವು ಆನಂದ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತೀರಿ. ನಿಮ್ಮ ಮನೆಗೆ ಹ್ಯಾಂಡ್ಸ್ ಮಾಡಿಕೊಡೋದು ಆರಾಮ್ ತಿಂದು ಉಣ್ತೀರಿ. ಅದು 4 ದಿನ ಹೋಟೆಲ್ ಊಟ ಚಂದ ಹಾಕದ. 4 ದಿನ ಅಲ್ಲಿ ಪಲ್ಲಂಗಳು ಚಂದ ಕಾಣ್ತಾವ. ನಮ್ಮ ಮನೆ ನಮಗೆ, ನಮ್ಮ ಊಟ ನಮಗೆ ಸುಖ ರೀ. ಹಾಗೆ ಜಗತ್ತಿನೊಳಗೆ ನಮ್ಮ ಊರ ಮನೆಯಲ್ಲದ ಪರಮಾತ್ಮ ಅದಾನೆ. ಅಲ್ಲಿಗೆ ಹೋಗುವ ತನಕ ನಮಗೆಂದೂ ಕೂಡ ಶಾಂತಿ ಸಿಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ. ಅದಕ್ಕೆ ಮಹಾನ್ ಮಾತಾಡ ಕರ್ಮ ಬ್ರಹ್ಮೋದ್ಭವ, ಬ್ರಹ್ಮಾಕ್ಷರ ಸಮುದ್ಭವ. ಇವೆಲ್ಲ ಆ ಪರಮಾತ್ಮನಿಂದ ಉತ್ಪತ್ತಿ ಆಗಿ ತಿಳ್ಕೊಂಡು ಶಾಸ್ತ್ರ ನಮಗೇನಪ್ಪ ಅಂತ ಹೇಳ್ತಾರೆ. ಅಂತಹ ಪರಮಾತ್ಮನ ಕೃಪೆಯಿಂದ ಬಂದಿರತಕ್ಕಂಥದ್ದೇನಪ್ಪ ಅಂದ್ರೆ ಈ ಶರೀರ. ಇದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬೇಕ್ರಿ. ಸಿಕ್ಕವ್ರಿಗೆ ನಿಮ್ಗೆ ಸೀರೆ ಕೊಡ್ತೀರೇನು? ಕೊಡಂಗಿಲ್ಲ. ಯಾರು ಚಂದಾಗಿ ಉಟ್ಟು ತಂದು ಕೊಡ್ತಾರೋ ಅವ್ರಿಗೆ ಕೊಡ್ತೀರಿ. ನೀವು ಯಾಕಂದ್ರೆ ಉಟ್ಕೊಂಡು ಕಾಲ ಕೈಯಾಗ ಹಾಕೊಂಡು ಹರ್ಕೊಂಡು ತಂದು ಕೊಡೋದು ಸೀರೆ ಕೊಡ್ತೀರಿ? ಕೊಡಂಗನೇ ಇಲ್ಲ. ಕೊಟ್ಟರು ಏನಂತೀರಿ? ಆಯ್ತು ಇದೊಂದು ಸಲ ಮುಂದೆ ಕೊಡ್ತೀರಿ? ಕೊಡಂಗಿಲ್ಲ. ಹಾಗೆ ಪರಮಾತ್ಮ ನಿಮ್ಗೆ ಇದೊಂದು ವಸ್ತ್ರ ಕೊಟ್ಟ. ನಮ್ಮ ಮರ್ಯಾದೆ ಮುಚ್ಕೊಳಕ್ ವಸ್ತ್ರ ಇದು. ಇದನ್ನ ಹರಿಯುವುದಲ್ಲ. ಪರಮಾತ್ಮ ಏನಪ್ಪ ಇದು ಕೊಟ್ಟ ನಮ್ಗೆ. ಇದು ವಸ್ತ್ರದ ಒಂದು ಪಾತ್ರಿ ಅದ. ಹ್ಯಾಂಗ್ ಕೊಟ್ಟಾರ ಹಂಗೆ ವಾಪಸ್ ಕೊಡ್ಬೇಕ್ರಿ. ಹ್ಯಾಂಗ್ ಕೊಟ್ಟ ವಾಪಸ್ ಕೊಡ್ಬೇಕು ಹಂಗೆ. ಅದನ್ನು ಹೊಲಸು ಮಾಡಿ ಕೊಡಬಾರ್ದು. ಹೊಲಸು ಮಾಡಿ ಕೊಟ್ಟರೆ ಅದು ಪುನಃ ನಿಮ್ಗೆ ಅವ್ರು ಯಾರು ನೀವು ಬೇಡೋದ್ರೆ ಕೊಡಂಗಿಲ್ಲ. ಕಲ್ಕತ್ತಾದಾಗ ರವೀಂದ್ರನಾಥ್ ಟಾಗೂರಿಗೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟಿದ್ರು. ರವೀಂದ್ರನಾಥ್ ಟಾಗೂರ್ ನೋಡಿ ನೀವು, ಬಿಳಿ ಗಡ್ಡ, ಬಿಳಿ ಕೂದಲ, ದೊಡ್ಡ ಕವಿ, ಪ್ರಕೃತಿಯ ಕವಿ ಅವರು. ಸಾಯಂಕಾಲಕ್ಕೆ 6 ಗಂಟೆ ಕೇಳ್ಯಾರ. ಟೈಮ್ ಅಂದ್ರೆ ಟೈಮ್. ಅದು ಯಾರು ಹೇಳ್ಯಾರ? ಗಾಂಧಿ ಮುತ್ಯ ಕಲ್ಕತ್ತಾ ಕಾರ್ಯಕ್ರಮ ಮಾಡ್ಯಾರ. ಇವರಿಗೆ ಇನ್ವಿಟೇಷನ್ ಕೊಟ್ಟಿದ್ರು. ಗಾಂಧಿ ಮುತ್ಯ ಅಂದ್ರೆ ಗೊತ್ತದಿಲ್ರಿ ನಿಮಗೆ? ಟೊಕನಾಗಿ ಗಡಿಯಾಳ ಇರ್ತದ. ಅವ್ರು ಫೋಟೋ ನೋಡ್ರಿ ಇಲ್ಲೇ. 1 ಮಿನಿಟ್ ಈ ಕಡೆ ಆ ಕಡೆ ಆಗಿಲ್ಲ. ಬರೋಬ್ಬರಿ ಟೈಮ್. ಸಾಯಂಕಾಲಕ್ಕೆ 4:30 5 ಕಾರ್ಯಕ್ರಮ ಅದ. 4:15 ಗಂಟೆ ಗಾಂಧಿ ಮುತ್ಯ ಹೋಗಿ ಕುಂತಾನೆ. ಟೈಮ್ ಆಯಿತು, 5 ನಿಮಿಷ ಕಡಿಮೆ ಅದ, 10 ನಿಮಿಷ ಕಡಿಮೆ ಅದ. ಬರ್ತಾ ಬರಲಿಲ್ಲ. ಅದೇನು ಬಹಳ ದೂರ ಇರಲಿಲ್ಲ. ರವೀಂದ್ರನಾಥ್ ಟಾಗೂರ್ ಮನೆ ಸಮೀಪನೇ ಇತ್ತದು. 6 ಆಯಿತು. ಗಾಂಧೀಜಿಯವ್ರಿಗೆ ಸಹ ನಂಗಿಲ್ಲ. ಟೈಮ್ ಅಂದ್ರೆ ಟೈಮ್. ಅದಕ್ಕೆಲ್ಲ ಕಾರ್ಯಕ್ರಮ ನಮಗೆಲ್ಲ ಗೊತ್ತದ ಟೈಮ್ ಎಲ್ಲ ಟೈಮೇ. 7 ಟೈಮ್ ಬೇರೆ, 3 ಟೈಮ್ ದಿನ 1ಕ್ಕೆ ಟೈಮ್ ಇಲ್ಲ. ಯಾವಾಗ ಉಣ್ತೀರಿ? ಸಿಕ್ಕಕ್ಕ. ಯಾವಾಗ ಮುಕ್ಕೋತೀರಿ? ಸಿಕ್ಕಕ್ಕ. ಏನು ಹಾಕೋತೀರಿ? ಸಿಕ್ಕೋದು ಹಾಕೋತೀರಿ. ಒಂದು ಟೈಮ್. ಉಣೋ ಟೈಮ್ ಇಲ್ಲ, ನಿದ್ದೆ ಟೈಮ್ ಇಲ್ಲ, ಉಡೋ ಟೈಮ್ ಇಲ್ಲ, ತಿನ್ನೋ ಟೈಮ್ ಇಲ್ಲ, ಕುಡಿಯೋ ಟೈಮ್ ಇಲ್ಲ. ಮನುಷ್ಯ ಅಂತ ಮನುಷ್ಯನ ಶಿಸ್ತು ನಿಯಮ ಇರಬೇಕು. ಗಾಂಧೀಜಿಯವರು ಬಹಳ ಟೈಮ್ ಸ್ವಲ್ಪ ಇತ್ತು. 6 ಆಯಿತು, ಇನ್ನೂ ಬರೋಲ್ಲಲ್ಲ ಮನುಷ್ಯ. ಎಂಥ ವಿಚಿತ್ರ ಮನುಷ್ಯ ತಿಳ್ಕೊಂಡು ಅಲ್ಲೇ ಕರಿಬೇಕಂತ ಬಂದರು. ಇವರು ದೊಡ್ಡ ಕನ್ನಡಿ ಮುಂದೆ ನಿಂತಾರೆ. ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು
ಅವ್ರಂದ್ರು 60 ವರ್ಷ ಆಗ್ಯಾದ ಗಾಡಿ ಬೆಳಗ್ಗೆ ಇವ್ ತಿದ್ಕೋತ್ ತಿಂತಾನಲ್ಲಿ ಇವ ಯಾರು ಪಸಂದ್ ಮಾಡೋರು ಅದಾರ ಇವನಿ ಯಾರು ಪಸಂದ್ ಮಾಡ್ತಾರ? ಹುಡುಗರು ಪಸಂದ್ ಮಾಡಂಗಿಲ್ಲ, ಹೆಣ್ಮಕ್ಳು ಯಾರು ಪಸಂದ್ ಮಾಡಂಗಿಲ್ಲ. ಇದು ಇಷ್ಟು ವಯಸ್ಸಿನಾಗ ಹಿಂಗೆ ಮಾಡ್ಕೊಂಡು ನಿಂತಾರ. ಇವ್ ನಿಂತು 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 ಬೇಸರ ಆಯಿತು, ಹೋಗಿ ನಿಂತರು. ಇವ್ರದ್ದು ಚಿತ್ರ ಆ ಕನ್ನಡ ಬಿತ್ತು, ಗಾಂಧಿ ಮತ್ತೆ ಅದು ಅವಾಗ ಹೊಳ್ಳಿ ನಿಂತರು. ಅವ್ರದ್ದು क्या है जी टाइम, इतना सवार रहे हो अपने को, कौन पसंद करेगा तुमको? ಇಷ್ಟು ವ್ಯವಸ್ಥೆ ಮಾಡಕ್ಕೆ ಸವಾರ್ ನಿನ್ನ ಸಿದ್ಧ ಮಾಡ್ಕತಿ, ಯಾರು ಪಸಂದ್ ಮಾಡೋರು ಅದಾರ ಈ ವಯಸ್ಸನಾಗ ಅಂತ ಕೇಳಿದ್ರು ಅವರು. ನಾ ಮನುಷ್ಯರ ಪಸಂದಕ್ಕೆ ಮಾಡಕತ್ತಿಲ್ಲ, ದೇವ್ರ ಪಸಂದಕ್ಕೆ ಮಾಡಕತ್ತಿ. ಹೆಂಗ್ರಿ? ಮನುಷ್ಯರ ಪಸಂದ್ ಮಾಡ್ಬೇಕಂತ ನಾ ಸಿಂಗಾರ ದೇವರ ಪಸಂದ್ ಸಿಂಗಾರ ಮಾಡಿ ಪರಮಾತ್ಮ ಹೆಂಗ ನನಗೆ ಕಳಿಸ್ಯಾನ ವಾಪಸ್ ಹಂಗೆ ಕೊಡ್ಬೇಕು ಈ ಶರೀರ. ನಿಮ್ಮ ಮನೆಯಾಗ ಯಾರೇ ಗುಂಡ ಅಂತಾರೆ ನಿಮ್ಮ ಕಡೆ, ಒಂದು 20 ಗುಂಡಿಂದ ಸರ ಹರ್ಕತ್ತಾಗಿ ಇಟ್ಟು ಹೋಗ್ಯಾರ. ತಿಳಿತೇ ಇಲ್ಲ? ಗುಂಡಿನ ಸರ 20 ಗುಂಡು ಇಟ್ಟು ಹೋಗ್ಯಾರ. ತಿಂಗಳು 2 ತಿಂಗಳು ಆದ ಕೂಡಲೇ ಬಡ್ಡಿ ಸಹಿತ ವಾಪಸ್ ಕೊಟ್ರು. ಗುಂಡಿನ ಸರ ಕೊಡ್ತೀರಿ? ಇಲ್ಲ ಕೊಡ್ತೀರಿ? ಏನು ಕೊಡಂಗಿಲ್ಲ. ನಿಮ್ಮಲ್ಲಿ ಇಟ್ಟವ್ರು ರೊಕ್ಕ ಪಟ್ಕೊಂಡು ಬಿಡ್ಬೇಕಲ್ಲ, ಕೊಡಬೇಕು. ಎಷ್ಟು ಕೊಡ್ತೀರಿ? 20 ಗುಂಡಿನ ಸರ ಒತ್ತಿ ಇಟ್ಟಾರೆ, ರೊಕ್ಕ ಕೊಟ್ಕೊಳ್ಳಿ ಎಷ್ಟು ಕೊಡ್ತೀರಿ? 21 ಗುಂಡು ಕೊಡ್ತೀರೇನು? ಕೊಡ್ತೀರಿ? ಇಲ್ಲ. ಅಚ್ಚಾ 19 ಅವ ತಗೋತಾನೇನು? ತಗೊಳಂಗಿಲ್ಲ. ತಗೊಳವ 19 ತಗೊಳಂಗಿಲ್ಲ, ಕೊಡವ 21 ಕೊಡಂಗಿಲ್ಲ. ಎಷ್ಟದ? ಹೌದ? ಅಷ್ಟೇ ಕೊಡ್ತಾರೆ. ಆಗ ಪರಮಾತ್ಮ ನಿನಗೆ ಈ ಶರೀರವನ್ನು ಕೊಟ್ಟಾಗ, ಇದು ಗುಂಡಿನ ಸರ ಹ್ಯಾಂಗ್ ಕೊಟ್ಟಾನ ಹಂಗೆ ವಾಪಸ್ ಕೊಡ್ಬೇಕಲ್ಲ. ಹುಟ್ಟದಾಗ ಹೆಂಗಿದ್ದೀರಿ? ಸುಳ್ಳು ಹೇಳಿರಿ, ಕಳ್ತನ ಮಾಡಿರಿ, ತಿನ್ನಬಾರ್ದು ತಿಂದಿರಿ, ಕುಡಿಬಾರ್ದು ಕುಡ್ದಿರಿ, ಎಂಥ ಶರೀರ ಕೊಟ್ಟಾನ ನೀನು. ನಿಷ್ಪಾಪ ಶರೀರ. ಕಣ್ಣಿನಿಂದ ಪಾಪಿಲ್ಲ, ಕಿವಿಯಿಂದ ಪಾಪಿಲ್ಲ, ಕೈಯಿಂದ ಪಾಪಿಲ್ಲ, ಕಾಲಿನಿಂದ ಪಾಪಿಲ್ಲ, ಬಾಯಿಯಿಂದ ಪಾಪಿಲ್ಲ. ಯಾರು ನೋಡಿದವರು ಮುದ್ದು ಕೊಡ್ತಾರಲ್ರಿ ಖುಷಿಗೆ, ಯಾರ್ದಕ್ಕೆ ಇರೋದಕ್ಕೆ. ಈಗ ನಿಮ್ಗೆ ಯಾವ ಕೊಡ್ತಾನ ಮುದ್ದ? ಕೆಟ್ಟ ಹೋಗ್ಯದ ಇದು. ಸಣ್ಣ ವೃದ್ಧಕ್ಕೆ ಎಷ್ಟು ಮುದ್ದು ಕೊಡ್ತಿದ್ರು ನೋಡಿ. ಯಾರು ಬಂದು ಯಾರ್ದಕ್ಕೆ ಕೂಸು ಚಂದ ಕೂಸಿದ್ದ ಎಲ್ಲರೂ ಅಪ್ಪ ಎತ್ಕೋತಾರೆ. ಇದಕ್ಕೆ ಮುದೋಡೆಗೆ ಯಾರು ಎತ್ಕೋತಾರೆ ಈಗ? ಯಾಕೆ ಕೆಟ್ಟ ಹೋಗ್ಯದ ಇದು. ಈಗ ಉಳಿದಿಲ್ಲ, ಇದು ಬರೋಬರಿ ಇಲ್ಲ. ಹುಟ್ಟದಾಗ ಹೆಂಗಿದ್ದೀರಿ ಹಂಗೆ ಇದ್ರೆ ನೀವು ಎಲ್ಲರಿಗೂ ಪ್ರೀತಿ ಆಗ್ತೀರಿ. ಹುಟ್ಟದಾಗ ಬ್ಯಾಡಿಲ್ಲ, ಬೇಕಿಲ್ಲ, ರಾಗಿಲ್ಲ, ದ್ವೇಷ ಇಲ್ಲ, ಪಾಪ ಇಲ್ಲ, ಹೆಂಗಿತ್ತೀರಿ ಕೂಸ? ಅದಕ್ಕೆ ಯಾರು ನೋಡಿದ್ರು ಎತ್ಕೋತಾರೆ. ಇಟ್ಟು ಇವತ್ತು ಹೆಚ್ಚು ಎಲ್ಲ ಮಾಡಿ ಕುಡಿಸ್ರಿ, ಯಾರ ಕೆರಲ್ದಕ್ಕೆ ಆಚೆ ಎಷ್ಟು ಚಂದದ ಯವ್ವ ಕೊಳ್ಳಿಗೆ ಹಾಕೋತೀರಿ. ಈ ಸಣ್ಣ ಕೂಸಿ, ಈ ಮುದಿ ಕೂಸಿ, ಇದಕ್ಕೆ ಯಾರು ಎತ್ಕೋತಾರ್ರಿ? ಇದಕ್ಕೆ ಯಾರೇ ಮುದ್ದು ಕೊಡ್ತಾರ? ಇದಕ್ಕೆ ಯಾರೂ ಮಾಡಂಗಿಲ್ಲ. ಯಾಕೆ? ಕೆಟ್ಟ ಹೋಗ್ಯದ ಇದು ಚಲೋ ಇಲ್ಲಿ ಸದ್ಯ. ಈಗ ಸಮಸ್ತ ದುರ್ಗುಣಗಳು ಇದರಲ್ಲಿ ಬಂದ್ಬಿಟ್ಟಾವ. ಪರಮಾತ್ಮ ನನಗೆ ಹೆಂಗ್ ಕೊಟ್ಟಿದ್ದ? ನ ಲೋಭ ನ ಕ್ಷೋಭನೋ ದೈನ್ಯ ಬಾಣ. ಯಾವ ಲೋಭ ಯಾವ ಇಲ್ಲಿ ಪರಮಾತ್ಮ ಕೊಟ್ಟಿದ್ದಲ್ಲ ನಿಮಗೆ ಶರೀರ. ಹೆಂಗ ಗುಂಡ 20 ಇದ್ರೆ 20 ಹೆಂಗ ಹಂಗೆ ವಾಪಸ್ ಕೊಡ್ತೀರಿ? ಪರಮಾತ್ಮನಿಗೆ ಹಂಗೆ ವಾಪಸ್ ಕೊಡ್ರಿ. ಹುಟ್ಟುವಾಗ ಹೆಂಗ್ ಹುಟ್ಟಿದ್ರಿ, ಸಾಯುವಾಗ ಹಂಗೆ. ನಾ ಲೋಭ, ನಾ ಕ್ಷೋಭ, ನಾ ಪ್ರೀತಿ, ನಾ ಪ್ರೇಮ, ನಾ ಕಾಮ, ನಾ ಕ್ರೋಧ ಏನಿಲ್ಲ. ಹುಟ್ಟುವಾಗ ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ. ಏನು ಎತ್ಕೊಂಡವ್ರು ಕರೆದವ್ರು ಕೊಳ್ಳಿಗೆ ಬೀಳ್ತಿದ್ರಿ. ನಮ್ಮ ಅಪ್ಪಿಲ್ಲ, ನಮ್ಮ ಅವ್ವಿಲ್ಲ, ಯಾರು ಕರಿತಾರ? ಏನು ಕೊಡ್ತಾರ? ಬಾಯಿ ಹಿಡ್ಕೋತಿದ್ರಿ. ಈಗ ಈಗ ಎಷ್ಟು ಕೆಡಿಸಿದೇವಿ ಈ ಶರೀರ. ಈ ಶರೀರ ಎಷ್ಟು ಹಾಳು ಮಾಡಿದೇವಿ. ಇದರ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ ಎಲ್ಲ ಪರಮಾತ್ಮ ಏನು ಇಲ್ಲದ ನೀನು ಕೊಟ್ಟಿದ್ದ. ಇದರ ಏನು ತುಂಬಿದೆಯಪ್ಪ ನೀನು? ಏನು ತುಂಬ? ನಿನಗೆ ಒಳಗಿರ್ಲಿಕ್ಕೆ ಬರಲಾರ್ದಂಗೆ. ನಮ್ಮಲ್ಲಿ ಕತೆ ಹೇಳ್ತಾರೆ,
ರಾಜ ಬಹಳ ಸಂಪತ್ತಿತ್ತು, ಬಹಳ ಶಾಣೆ ಇದ್ದ. 3 ಜನ ಮಕ್ಕಳಿದ್ದರು, ಯಾರೇ ತೆಗೆಯಂಗಿಲ್ಲ. ಎಲ್ಲರೂ ಹಂಗೆ, ಎಲ್ಲರೂ ಸದ್ಗುರುಗಳು, ಸದಾಚಾರಿಗಳು, ರಾಷ್ಟ್ರ ಭಕ್ತರು, ಪ್ರಜಾಪ್ರೀತಿ ಉಳ್ಳವರು, ಸಮಾನರದಾರ. ಪರಂತು ಪದ್ಧತಿ ಏನದ, ಹಿರಿಯವನಿಗೆ ರಾಜಕೀಯ ಸಿಗ್ತದೆ. ರಾಜ್ಯದ ಹಿರಿಮಗ ರಾಜ, ಉಳುಕಿದವರು ರಾಜರಲ್ಲವರು, ಯುವರಾಜರು. ಪದ್ಧತಿ. ಪರಂತು ರಾಜ ಇಟ್ಟು ಚಲೋ ಇದ್ದ, ತಪ್ಪಾಕದೆ. ಹಿರಿಯವನಿಗೆ ಕೊಡಬೇಕು ಅನ್ನೋ ತಪ್ಪು, ಒಳ್ಳೆಯವನಿಗೆ ಕೊಡಬೇಕು ರಾಜ್ಯ. ಪುತ್ರವತ್ತು ಪಾಲನೀಯಂ ಪ್ರಜಾ. ಪ್ರಜೆಗಳಿಗೆ ನನ್ನ ಮಗನಿಗೆ ಹೆಂಗೆ ನೋಡ್ತೇವೆ ಹಂಗೆ ನೋಡ್ಬೇಕು. ಮಗನಿಗೆ ನೋಡ್ದಂಗೆ ಮಲಮಗನಿಗೆ ನೋಡಿದ್ರೆ ತಾಯಿ ಅಂತಾರೆ. ಅದಕ್ಕೆ ಮಗನ ಬೇರೆ ಮಲಮಗನ ಬೇರೆ ಮಾಡಿದ್ರೆ ತಾಯಲ್ಲದು. ರಾಜ ಅಂದ್ರೆ ಮಕ್ಕಳನ್ನ ನೋಡ್ಬೇಕು. ರಾಜ ಬಹಳ ಶಾಣೆ ಇದ್ದ. 3 ಮಕ್ಕಳಿದ್ರು. ಅವ್ನು ವಿಚಾರ ಮಾಡ್ದ, ಹಿರಿಯವನಿಗೆ ಪಟ್ಟಾಭಿಷೇಕ ಎಲ್ಲಿಯಾದ್ರು. ಊರಾಗ ಗೌಡ್ರ ಹಿರಿಮಗ ಗೌಡ ಮಾಡ್ತಾರ, ರಾಜನ ಹಿರಿಮಗ ರಾಜ. ಪರಂತು ರಾಜ ಶಾಣೆ ಇದ್ದ. ಇಲ್ಲ, ಹಿರಿಯವನಿಗೆ ರಾಜ ಕೊಡಂಗಿಲ್ಲ. ಯಾವ ಒಳ್ಳೆ ಪ್ರಜೆಯನ್ನು ಪಾಲನೆ ಮಾಡ್ತಾನೆ, ಒಳ್ಳೆಯ ಅದಾನ, ಅಂಥವನಿಗೆ ರಾಜ ಮಾಡಬೇಕು ಅಂತ ವಿಚಾರ ಮಾಡ್ದ. ಹೆಂಗೆ ಮಾಡಬೇಕು, ಯಾವ ಒಳ್ಳೆಯವ ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದ. ಆವಾಗ ಅವ್ರ ಗುರುಗಳು ಅಕಸ್ಮಾತ್ ಬಂದರು. ಹಿಂದಕ್ಕೆ ನಮ್ಮ ದೇಶದಲ್ಲಿತ್ತು, ಎಲ್ಲರಿಗೂ ಗುರು ಇರ್ತಿದ್ರು. ರಾಜರಿಗೆ ರಾಜಗುರು ಅಂತ ಇರ್ತಿದ್ರು. ನೀವು ಕೇಳಿರಿ. ಈಗ ಹೋಗ್ಯದ, ಈಗ ಆ ಪದ್ಧತಿ ಹೋಗ್ಯದ. ಈಗ ಬೇರೆ ಪದ್ಧತಿ ಬಂದ್ರದು. ಸಂತರು ಮಹಾತ್ಮರು ಬರ್ತಿದ್ರು. ಈ ಕಾಲ ಹೋಗ್ಯದ. ಪತ್ನಿ ಮೇರೆ ಗುರು, ಬಾಲ ಬಚ್ಚೆ ಸಾಧು ಸಂತ, ಸೇವಾ ಕಿಸ್ಕಿ ಕರು. ಹೆಂಡತಿನೇ ನಮ್ಮ ಗುರು, ಮಕ್ಕಳೇ ನಮ್ಮ ಸಂತರು. ಇಲ್ಲಿಗೆ ಬಂದೇವು ನಾವು. ಆ ರಾಜ ಗುರುಗಳು ಬಂದರು, ಸಣ್ಣ ಮುಖ ಮಾಡಿ ಕುಂತಿದ್ರು. ರಾಜನ ಕೇಳಿದ್ರು, ಯಾಕೆ, ಏನು ಚಿಂತೆ ಅದ ನಿಮಗೆ? ಏನು ಶತ್ರುಗಳ ಚಿಂತೆಯೋ, ಏನು ನಿಮ್ಮ ಊರು ಜನರ ಚಿಂತೆಯೋ, ಎದರ ಚಿಂತೆ ಅಂತ ಕೇಳಿದರು. ನನಗೇನು ಶತ್ರು ಇಲ್ಲ, ಊರು ಚಿಂತೆನೂ ಇಲ್ಲ ಗುರುವೇ. ನನಗೊಂದು ಸಮಸ್ಯೆ ಬಂದದ. ಈ ರಾಜ್ಯವನ್ನು ಯಾರಿಗೆ ಕೊಳ್ಳಿ? ಜಗತ್ತಿನ ಪ್ರಕಾರ ಹಿರಿಮಗನಿಗೆ ಕೊಡಬೇಕು. ಪರಂತು ನನ್ನ ವಿಚಾರ ಹಂಗಲ್ಲ, ಒಳ್ಳೆಯವನಿಗೆ ಕೊಡಬೇಕು. ಒಳ್ಳೆಯವರು ಯಾರು ಅನ್ನೋ ನಿರ್ಣಯ ಮಾಡಕ್ಕೆ ನನಗೆ ಆಗೋದು. 3 ಮಂದಿ ಆಗಿ ಯಾರು ಒಳ್ಳೆಯವರು ನಿರ್ಣಯ ಹ್ಯಾಂಗೆ ಮಾಡಲಿ? ಸಮಾನ ಶೀಲ ವ್ಯಸನೇಶು ಸಖ್ಯ. ಶೀಲ ಬುದ್ಧಿ ಎಲ್ಲರೂ ಒಂದೇ ಥರ ಅದಾರ. ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಶೂರರು, ಎಲ್ಲರೂ ನೀತಿವಂತರದಾರ. ಪರಂತು ನಾ ಯಾರಿಗಾರಿ ಮಾಡಿದ್ರೆ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು ಗುರುವೇ, ಅದಕ್ಕೆ ಚಿಂತೆ ಬಿದ್ದೀನಿ. ಗುರುಗಳಂದ್ರು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಏನು ಮಾಡಬೇಕು? ಕರೆದು ಕಿವ್ಯಾಗ ಹೇಳೋದು, ಮರುದಿವಸ 3 ಮಕ್ಕಳಿಗೆ ಕರೆಸಿ ಏನು ಮಾಡ್ದ ಅಂದ್ರೆ, ಒಂದೊಂದು ಕ್ವಿಂಟಲು ಬೀಜ ಕೊಟ್ಟ. ಒಂದು ವರ್ಷ ಆದಮೇಲೆ ಹೆಂಗೆ ಬೀಜದ ಹಂಗೆ ತಂದು ಕೊಡಬೇಕು, ಅದ್ರ ಮೇಲೆ ಯಾರು ರಾಜರಾಗ್ತಾರಂತ ನಿರ್ಣಯ ಆಗುತ್ತದೆ ಅಂತ ಹೇಳ. ಎಲ್ಲರೂ
ಹೆಂಗೆ ಮಿನಿಸ್ಟ್ರಿ ಒಂದೊಂದು ಹೌಸ್ ಇರ್ತಾವ, ಮನೆ ಇರ್ತಾವ, ಹಂಗೆ ಎಲ್ಲರೂ ರಾಜ್ಕುಮಾರ್ ಮನೆ ಎಲ್ಲ 50 ರೂಮ್ ಎಲ್ಲರೂ ಬೇರೆ ಬೇರೆ ಇದ್ದು ಆನಂದ ಇದ್ರು. ಇದೆಂತ ಪರೀಕ್ಷೆ? ನಮ್ಮಪ್ಪ ಬೀಜ ಕೊಟ್ಟಾನ, ಒಂದು ವರ್ಷ ಆದ್ಮೇಲೆ ನೋಡ್ತಾನಂತ. ಏನು ಪರೀಕ್ಷೆ? ಯುದ್ಧ ಮಾಡಿಸ್ಬೇಕು, ಏನಾರ ಮಾಡಬೇಕು, ಇಂಥದ್ದು ಮಾಡಿಬಿಡ್ಕಿದ್ದು ಇದೇನು ಪರೀಕ್ಷೆ ಅಂತಾರೆ ಇದಕ್ಕೆ? ಮಹಾತ್ಮರ ಪರೀಕ್ಷೆ ಇತ್ತು. ಅವ್ರೇನು ಮಾಡಿದ್ರು ಅಂತ ಹೇಳೋದು, ಕಳಿಸೋರು, ತೊಗೊಂಡು ಹೋದ್ರು. ಹೋಗಿ ಒಬ್ಬ ಬಂದ, ಇದು ವರ್ಷತಕ್ಕ ಬೀಜ ಇಟ್ರೆ ವರ್ಷತಕ್ಕ ಹುಳಗಳು ಹತ್ತದು ಅಂದ್ರೆ ಹುಳ ಹತ್ತದ ಏನ್ ಮಾಡ್ಬೇಕು? ಮಾರಿ ಬಿಡ್ಬೇಕು. ಮಾರಿಕ್ಷಿಂದ ಎಂದ ಹೇಳ್ತಾರ ಅದು ಮತ್ತೆ ಕೊಂಡು ತಂದ್ರೆ ಸಾಕು, ಮುಗಿದೈತಾರ, ಕಿರಿಕಿರಿನೇ ಇಲ್ಲ. ಇದು ಕಾಯ್ಕೋತ ಯಾರು ಕೊಂಡ್ರವರು? ವಿಚಾರ ಮಾಡಿದ್ರು. ಮತ್ತೊಬ್ಬ ಬಂದ, ಹೌದು ಕರೆ ಮಾರಿ ಮತ್ತೊಂದ ಅದೇ ಬೀಜ ಬೇಕಂದ್ರೆ ಅದೇ ಬೀಜ ಬೇಕು ಮತ್ತೆ ತಂದೇನೆ ಹೆಂಗೆ ಮಾಡ್ಬೇಕು? ಆಯ್ತು, ಎಲ್ಲ ಗೋಳೆ ಮಾಡಿ ಗಂಟು ಕಟ್ಟಿ ಪೆಟ್ಟಿಗೆ ಗಂಟು 10 ಪೆಟ್ಟಿಗೆ ಒಳಗೆ ಕೀಲಿ ಹಾಕಿಟ್ಟ. ಮೂರನೇದವನಿಗೆ ಅವನಿಗೆ ಹೇಳಿದ್ರು, ಅವನು ಮಾಡ್ದ. ಏನ್ ಮಾಡ್ದ ಅದು ಮುಂದೆ ಹೇಳ್ತಾರ ಅವರು. ಒಂದು ವರ್ಷ ಆದ ಕೂಡಲೇ ರಾಜ ಮಂತ್ರಿ ಎಲ್ಲರೂ ಕೂಡೇನಪ್ಪ ಅಂದ್ ಕರೆಸೋದು. ಬೀಜ ಕೊಟ್ಟು ಪತ್ಕೊಂಬ ಅಂದ್ರು. ಅವ ಅಂದ, ಸದ್ಯಕ್ಕೆ ಕೊಂಡು ತರ್ತೀನಪ್ಪ ಅಂದ. ಅವೇನು ಮಾಡಿದೆ ಅವ ಮಾರೀನಿ, ಸದ್ಯ ತರ್ತೀನಿ ಅಂದ. ಬೀಜ ಮಾರಕ್ಕಿರಂಗಿಲ್ಲಪ್ಪ ಮಗ, ನೀವು ಯಾರು ಒಕ್ಕಲಿಗರು ಇರಬೇಕು. ಬೀಜ ಜೋಳದ ಬೀಜ ಇಡ್ತೀರಿಲ್ಲ, ಬೀಜ ಮಾರಕ್ಕಿರಂಗಿಲ್ಲ, ಬೀಜ ಉಣ್ಣಕ್ಕಿರಂಗಿಲ್ಲ, ಬೀಜ ಬೆಳಕಿರ್ತಾವ. ನೀವು ಮಾರಿದಿ ಆಯ್ತು, ನಿಲ್ಲು ಶಾಣೆ. ಎರಡನೇದವನಿಗೆ ಕೇಳಿದ್ರು, ತಾ ಬೀಜ ಅಂದ. ತೊಗೊಂಬಂದ್ರು ಪೆಟ್ಟಿಗೆ ತೊಗೊಂಡು ಬಂದ. ಒಂದು ತೆರೆದ. ವರ್ಷ ಆದಮೇಲೆ ತೆರೆದು ನೋಡ್ತಾರ, ಅದು ಗಾಳಿಯಲ್ಲಿ ಏನಿಲ್ಲ, ಎಲ್ಲ ಕೊಳತು ಹೋಗಿದ್ದು. ಬೀಜ ಕೊಳಕಿರ್ತಾವೇನು? ಬೀಜ ಕೊಳಕಿರಂಗಿಲ್ಲ. ಆಯ್ತು, ತಡೆದಿಡಪ್ಪ. ಮೂರನೇದವ್ರು ಕೇಳಿದ್ರು, ಎಲ್ಲಿದವ ಬೀಜ? ಬರ್ರಿ ಅಂದಲ್ಲ. ಎಲ್ಲಿಗೋ ಅಂತ ಕೇಳಿದ್ರು. ನೀವು ಬರ್ರಿ, ನನ್ನ ಜೊತೆಗೆ ಬರ್ರಿ ಅಂದ. ಕರ್ಕೊಂಡು ಹೋದ. ಅರಮನೆ ಹಿಂದೆಪ್ಪ ಬಿತ್ತಿದ್ದ. ಹೇಳ್ತೀನಿ ರೀ, ಅಷ್ಟು ಬೀಜ ಎಲ್ಲಪ್ಪ ಬೆಳಿ ಆಗಿ ಮ್ಯಾಲ ತೆನಿಯಾಗಿ ನಿಂತಿದ್ದು. ಇಲ್ಲದ ನೋಡ್ರಿ ಬೀಜ ಅಂದ. ಬಪ್ಪರೆ ಮಗನ ಅಂದ್ರ ಅವ್ರು. ಬಪ್ಪರೆ ಶಾಣೆ. ಬೀಜ ಬೆಳ್ಯಾಕಿರ್ತದ, ಬೀಜ ಹಾಳು ಮಾಡೋಕ್ಕಿರಂಗಿಲ್ಲ, ಬೀಜ ಮಾರ್ಕೊಳಕ್ಕಿರಂಗಿಲ್ಲ. ಅದಕ್ಕೆ ಬೀಜ ಅಂತಾರೆ. ಒಕ್ಕಲಿಗೆ ಬೀಜ ತೆಗೆದಿಡ್ತಾನ, ಉಣಂಗಿಲ್ಲ, ತಿನ್ನಂಗಿಲ್ಲ, ಬಿತ್ತಕ್ಕೆ ಇಟ್ಟಿರ್ತಾರ. ಆಗ ಜೀವನ ನಮ್ಮದು ಏನದಲ್ಲ, ಇದು ಬಿತ್ತಕ್ಕದ ರೀ, ಕೊಳಸಕ್ಕಲ್ಲ, ಮಾರಕ್ಕಲ್ಲ. ರಾಜ ಅಂತಾನೆ, ಈ ಮಗ ಭಾಳ ಶಾಣೆ ಅದಾನ. ಒಂದು ಬೀಜ 1000 ಬೀಜ ತಯಾರಾಗ್ತದೆ, ಇವನಿಗೆ ಪಟ್ಟವನ್ನು ಕೊಡಬೇಕಂತ ಅವನಿಗೆ ರಾಜ ಮಾಡ್ತಾನೆ. ಆಗ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಮಾರ್ಕೊಂಡಿದ್ದೇವೆ ನಾವೆಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ. ಜೀವನದಲ್ಲಿ ಪಾಪನೇ ಮಾಡಿದೆವು. ಹೆಣ್ಣಿಗೆ, ಹೊನ್ನಿಗೆ, ರೊಕ್ಕಿಗೆ, ರೂಪಾಯಿ ಮಾರ್ಕೊಂಡು ಬಿಟ್ಟೇವಿ ಈ ಶರೀರವನ್ನು. ಇವನಿಗೆ ಮನುಷ್ಯ ಅಂತಾರೇನ್ರಿ? ಮನುಷ್ಯ ಅಂತಾರೆ. ಪೂಜೆ ಇಲ್ಲ, ಪಾಠ ಇಲ್ಲ, ಧ್ಯಾನ ಇಲ್ಲ, ಜಪ ಇಲ್ಲ, ಶ್ರವಣ ಇಲ್ಲ. ಹೆಂಗೆ ಗೊತ್ತಾ ನೋಡ್ರಿ, ಕಲ್ಲು ಕುಂತಂಗಂತಿರ್ತಾರಲ್ಲ, ಅದು ಪುಣ್ಯನೇ ಇಲ್ಲ, ಪಾಪನೂ ಇಲ್ಲ. ಕಲ್ಲು ಪುಣ್ಯ ಮಾಡಿದ, ಪಾಪ ಮಾಡಿದ. ಹಂಗೆ ಜೀವನದಲ್ಲಿ ಏನು ಮಾಡಲಿಲ್ಲ. ಬೆಳೆದ, ಉಂಡ, ದ್ವಾಡ್ದ, ಸತ್ತ. ಏನು ಮಾಡ? ಪಾಪ ಇಲ್ಲ, ಪುಣ್ಯ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಶ್ರವಣ ಇಲ್ಲ, ಮನನ ಇಲ್ಲ, ಭಕ್ತಿ ಇಲ್ಲ. ಏನ್ರಿ ಇದು? ಒಳಗಿಟ್ಟು ಹಾಳು ಮಾಡಿದೆ ಬೀಜನ, ಈ ಮನುಷ್ಯ ಜನ್ಮವನ್ನು ಹಾಳು ಮಾಡಿದೆ.
ಕೆಲವೊಬ್ಬರು ಹಾಳು ಮಾಡಲಿ ಮಾರ್ಕೊಂಡ್ರು, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಮಾರ್ಕೊಂಡ್ರು. ಅವನು ಮನುಷ್ಯ ಅಂತಾರೆ. ಇಲ್ಲ, ಬಿತ್ತಬೇಕ್ರಿ, ಬಿತ್ತಬೇಕು. ಮನುಷ್ಯನ ಜೀವನದಲ್ಲಿ ಶಾಸ್ತ್ರ ಹೇಳ್ತದೆ, ಒಂದು ಮಾವಿನ ಬೀಜ ಹಾಕಿದ್ರೆ 1000 ಮಾವಿನಕಾಯಿ ಹಾಕವು, ಒಂದು ಕಾಳು ಹಾಕಿದ್ರೆ 100 ಕಾಳು ಹಾಕವು. ಇದಕ್ಕೆ ಜೀವನ ಅಂತಾರ್ರಿ. ಮನುಷ್ಯ ಏನು ಮಾಡಿದಿ? ಅದಕ್ಕೆ ನಾ ಹೇಳಿದೆ, ಪ್ರತ್ಯಹಂ ಪ್ರತ್ಯವೀಕ್ಷೇತ ಕಿಂ ಋಷಿ ತುಲ್ಯಂ ಪಾಪಿ. ಎದ್ದುಕೊಳ್ಳಿ ಮೊದಲು ವಿಚಾರ ಮಾಡ್ಬೇಕು. ಮಲಗುವಾಗ ನಾ ಋಷಿಗಳಂಗೆ ಮಾಡೀನಿ, ಸಜ್ಜನರಂಗೆ ಮಾಡೀನಿ, ಪಾಪಿ ಕೆಲಸ ಮಾಡೀನಿ. ವಿಚಾರಣೆ ಮಾಡಂಗಿಲ್ಲ, ವಿಚಾರಣೆ ಮಾಡಂಗಿಲ್ಲ. ವಿಚಾರ ಮಾಡಿದ್ರೆ ಬೆಳೀತದೆ ರೀ. ಬೆಂಕಿ ಸ್ವಲ್ಪ ಇತ್ತಂದ್ರೆ ಉಫ್ ಉಫ್ ಕೂತೀರಿಲ್ಲ, ಯಾಕೆ ಕೂತೀರಿ? ಊದ್ಕೋತಿದ್ರೆ ಆರದ ಬೆಂಕಿ ಬೆಳೀತದ ರೀ, ಬೆಳೀತದಿಲ್ಲ. ಬೆಂಕಿ ಮ್ಯಾಲ ಬೂದಿ ಬಂದ್ರೆ ಊದ್ತಾ ಇರ್ರಿ, ಕಿಚ್ಚು ಹೆಚ್ಚಾಕದ ಬೆಳೀತದ. ಹಂಗೆ ಕುಂತಿ ಆದ್ರೆ ಪೂರಾ ಆ ಬೂದಿ ಆಗಿ ಅದು ಇದ್ದು ಬೆಂಕಿನೂ ಆರಿ ಹೋಗ್ತದ. ಹಾಗೆ ನಮ್ಮೆಲ್ಲರಲ್ಲಿ ಭಕ್ತಿ ಅದ ಇಲ್ಲ ಅಂತಲ್ಲ, ಸ್ವಲ್ಪ ಊದ್ರಿ, ಅದಕ್ಕೆ ಊದ್ರಿ, ಹೆಚ್ಚಾಕದ, ಜ್ಯೋತಿ ಆಗ್ತದೆ. ಒಂದಿಟ್ಟು ಶಾಸ್ತ್ರ ಕೇಳ್ರಿ, ಒಂದಿಟ್ಟು ಜಪ ಮಾಡ್ರಿ, ಒಂದಿಟ್ಟು ದಾನ ಮಾಡ್ರಿ, ಒಂದಿಟ್ಟು ಪುಣ್ಯ ಮಾಡ್ರಿ, ಊದ್ರಿ, ಆತ್ಮ ಜ್ಯೋತಿ ಬೆಳಗ್ತದ ರೀ. ನೀವು ಹಂಗೆ ಬಿಟ್ರಿ ಅಂತ ಕೇಳಿದ್ರೆ ಆ ಬೆಂಕಿ ಮ್ಯಾಲ ಬೂದಿಯಾಗಿ ಪೂರಾ ಬೆಂಕಿ ಆರಿ ಹೊಕ್ಕದ ರೀ, ಆರಿ ಹೊಕ್ಕದ. ಈ ಪ್ರವಚನ, ಪಾಠ, ಜಪ, ತಪ ಎದಕ್ಕೆ? ಊದಾಕ. ನಿಮ್ಮ ಒಳಗದ ಬೆಂಕಿ ಆತ್ಮ ಅದನ, ಪರಮಾತ್ಮ ಅದನ್ನ ಕಾಣ್ತಾನ. ಮ್ಯಾಲ ಬೂದಿ ಮುಚ್ಚದ. ಯಾಕೆ? ನೀವು ಊದಿಲ್ಲ, ನೀವು ಊದಿಲ್ಲ, ಸುಮ್ ಕುಂತಿದಿ. ಮ್ಯಾಲ ಬೂದಿ, ಅದೇ ಬೆಂಕಿನೇ ಬೂದಿ ಆಗ್ಯದ. ನಿಂದೆಲ್ಲ ಮುಚ್ಚೋಗ್ಯದ. ಆನಂದ, ಆತ್ಮ, ಸತ್ಯ, ನಿತ್ಯ ಎಲ್ಲ ಮುಚ್ಚೋಗ್ಯದ. ಸ್ವಲ್ಪ ಊದು, ಜಪ ಮಾಡು, ಸ್ವಲ್ಪ ತಪ ಮಾಡು, ದಾನ ಮಾಡು, ಚಿಂತನೆ ಮಾಡು, ಭಗವತ್ ಸೇವೆಯನ್ನು ಮಾಡು. ಇವೆಲ್ಲ ಬೆಂಕಿಗೆ ಬೂದಿ ಆದ ಬೆಂಕಿಗೆ ಊದಿದ್ರೆ ಬೆಂಕಿ ಹ್ಯಾಂಗ ಮತ್ತೆ ಹೇಳ್ತದಲ್ಲ, ಹಂಗ ನಮ್ಮ ಜೀವನ ಉಜ್ವಲ ಆಕ್ಕದ್ರಿ ಪುಣ್ಯಾತ್ಮರೇ, ಉಜ್ವಲ ಆಕ್ಕದ. ಬೂದಿ ಹೋದಿ ಬೆಂಕಿ ಇತ್ತು ಅಂದ್ರೆ ಅಡಿಗೆ ಮಾಡಕ್ಕೆ ಬರ್ತದೆ. ಬೂದಿ ಹೋದಿ ಬೆಂಕಿ ಇತ್ತಂದ್ರೆ ಉದ್ಕಡೆ ಹಚ್ಚಕ್ಕೆ ಬರ್ತದೆ. ಬೂದಿ ಹೋದಿ ಬೆಂಕಿ ಇತ್ತಂದ್ರೆ ಥಂಡಿ ಕಾಸ್ಕೊಳಕ್ಕೆ ಬರ್ತದೆ. ಮ್ಯಾಲ ಬೂದಿ ಇತ್ತಂದ್ರೆ ಏನು ಮಾಡಕ್ಕೆ ಬರ್ತದೆ? ಮ್ಯಾಲ ಬೂದಿ ಬೆಳಿತಂದ್ರೆ ಏನು ಥಂಡಿ ಹೋಗಂಗಿಲ್ಲ, ಉದ್ಕಡೆ ಹಚ್ಚಕ್ಕೆ ಬರಂಗಿಲ್ಲ, ಅಡಿಗೆ ಆಗಂಗಿಲ್ಲ, ಮನ್ಯಾಗ ಬೆಳಕು ಆಗಂಗಿಲ್ಲ. ನಾವು ಊದಬೇಕು, ಬೂದಿ ಹಾರಬೇಕು. ನಮ್ಮ ಪಾಪ, ನಮ್ದು ಎಷ್ಟೋ ದುರ್ವಿಚಾರ, ನಾವು ಮಾಡಬಾರ್ದಂಥ ಬುದ್ಧಿ, ಇವೆಲ್ಲ ಹೋಗ್ಬೇಕಾದ್ರೆ ನಿತ್ಯ ಧರ್ಮ ಪಾಲನೆ ಇವು ಇತ್ತು ಅಂತ ಕೇಳಿದ್ರೆ ನಿಮ್ಮ ಆತ್ಮ ಬೆಳಗುತ್ತದೆ, ಜ್ಯೋತಿ ಆಗ್ತದೆ. ಅದು 4 ಮಂದಿಗೆ ಬೆಳಕು ಕೊಡ್ತದೆ, 4 ಮಂದಿಗೆ ಬೇಕಾಗ್ತದೆ. ಪುಣ್ಯಾತ್ಮರೇ, ಬೇಕಾಗ್ತದೆ. ಪರಂತು ನಾವು ಮರ್ತೇವೆ, ನಮ್ಮ ಬೆಂಕಿ ಮುಚ್ಚೋಕತ್ತೆ ಅದ. ಯಾಕೆ? ನಾವು ಊದಿಲ್ಲ, ನಾವು ಜಾಡಿಸಿಲ್ಲ, ಹಾಗೆ ಕುಂತಿದ್ದೀವಿ. ಅದಕ್ಕೆ ಪುಣ್ಯಾತ್ಮರೇ, ಇವೆಲ್ಲ ಧರ್ಮ ಕರ್ಮಗಳು ಏನದ ಅಂತ ಕೇಳಿದರೆ ನಮ್ಮ ಆತ್ಮ ಜ್ಯೋತಿ, ಭಗವದ್ ಭಕ್ತಿ, ಜ್ಞಾನವನ್ನು ಬೆಳಗಲಿಕ್ಕೆ ಇವೆಲ್ಲ ಕ್ರಿಯೆಗಳದಾವ. ಪುಣ್ಯಾತ್ಮರೇ, ಅದನ್ನು ನಾವು ಸದಾ ಮಾಡ್ತಾ ಇರಬೇಕು, ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು. ಸಾಯು ತನಕ ಅಮೃತೆ ಕಾಲ ಅಂತ, ಮರಣ ಪರ್ಯಂತ. ಎಲ್ತಾಗ ಉಣಬೇಕಂತ ಯಾರೂ ಕೇಳಂಗಿಲ್ಲ, ಎಲ್ತಾಗ ನೀರು ಕುಡಿಬೇಕಂತ ಯಾರೂ ಕೇಳಂಗಿಲ್ಲ. 2 ದಿನ ಜಪ ಮಾಡ್ಬೇಕ್ರಿ, ಸಾರಣ ಮುಗಿತಾರ್ರಿ, ಮುಗಿತಾರೆ. ಉಣಬೇಡ್ರಿ, ಮುಂದೆ ನೀರು ಕುಡಿಬೇಡ್ರಿ. ಹಂಗೆ ಅಂದ್ರಿ, ನೀರು ಕುಡ್ಲಾರ್ದೆ ಹೆಂಗೆ? ಜಪ ಮಾಡ್ಲಾರ್ದೆ ಹೆಂಗ್ರಿ? ಪುಣ್ಯ ಮಾಡ್ಲಾರ್ದೆ ಹೆಂಗ್ರಿ? ದಾನ ಮಾಡ್ಲಾರ್ದೆ ಹೆಂಗ್ರಿ? ಅರೇ ನೀರು ಬೇಕು, ಅನ್ನ ಬೇಕು, ಎಲ್ಲ ಬೇಕಲ್ಲ. ನೀವು ಒಂದು ಕಡಿಮೆ ಹೆಂಗಲ್ಲ, ಚಹಾ ಬೇಕು, ಊಟ ಬೇಕು, ನಾಷ್ಟ ಬೇಕು, ಪೂಜೆ ಬೇಡ, ದಾನ ಬೇಡ, ಜಪ ಬೇಡ. ಈಗ ಮನುಷ್ಯ ಅಂತಾರೆ ಬದುಕಂಗಿಲ್ಲ. ನಿನ್ನ ಆತ್ಮ ಸಾಯ್ತದೆ, ನಿನ್ನ ಆತ್ಮಕ್ಕೆ ದುಃಖ ಹಾಕೋದು, ವಂಚನೆ ಹಾಕೋದು. ಆತ್ಮ ಸದಾ ಒಳಗೆ ಕೊರಗುತ್ತದೆ, ದುಃಖ ಹಾಕೋದು. ಅದಕ್ಕೆ ಪುಣ್ಯಾತ್ಮರೇ, ನಾವೆಲ್ಲರೂ ಕೂಡ ಅಂಥ ಪುಣ್ಯ ಕರ್ಮವನ್ನೇನಪ್ಪ ಅಂತ ಕೇಳಿದ್ರೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಬಹಳ ವಿಸ್ತಾರ ಅದ.
ವಿಸ್ತಾರದ. ಮತ್ತು ನಾಳೆ ಕೇಳಕತ್ತೀರಿ ಮನುಷ್ಯ ಏನು ಮಾಡಬೇಕು, ಮನುಷ್ಯನ ಆದ್ಯ ಕರ್ತವ್ಯ ಏನದ, ಮನುಷ್ಯ ಮೊಟ್ಟ ಮೊದಲು ಮಾಡತಕ್ಕಂಥ ಕೆಲಸ ಏನದ, ಅದನ್ನ ಮಹಾತ್ಮರು ಬಹಳ ಸುಂದರವಾಗಿ ಮಾಡಿದ್ದಾರೆ. ನಾಳೆಗೆ ಮತ್ತೆ ಅದನ್ನು ಕೇಳೋದಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾರೆ.